ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ನಮ್ಮ ರಾಜ್ಯದ ಶ್ರೇಷ್ಠ ಸಹಕಾರಿಗಳಲ್ಲೊಬ್ಬರು, 2 ಬಾರಿ ಸಚಿವರಾಗಿದ್ದವರು, 5ನೇ ಬಾರಿ ಶಾಸಕರಾಗಿರುವವರು, 50 ವರ್ಷಗಳ ಕಾಲ ಸಹಕಾರಿ ಕ್ಷೇತ್ರಕ್ಕೆ ದಕ್ಷ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ ಜಿ ಟಿ ದೇವೇಗೌಡರು ನಮ್ಮೊಂದಿಗಿದ್ದಾರೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ತಾಯಿ ಶಾರದೆ ಲೋಕ ಪೂಜಿತೆ ಜ್ಞಾನದಾತೆ ನಮೋಸ್ತುತೆ, ಪ್ರೇಮದಿಂದಲಿ ಸಲಹು ಮಾತೆ ನೀಡು ಸನ್ಮತಿ ಸೌಖ್ಯದಾತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಒಂದು 2 ದಿವಸದ ಹೈಟೆಕ್ ತರಬೇತಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಇವತ್ತು ಮಹಾಮಂಡಳ ಈ ರೀತಿಯಾದಂಥ ತರಬೇತಿಯನ್ನು ಹಮ್ಮಿಕೊಳ್ಳೋಕ್ಕೆ ಕಾರಣ, ಇವತ್ತು ಮಹಾಮಂಡಳ ತನ್ನ ಉದ್ದೇಶಗಳನ್ನು ಶಿಕ್ಷಣ, ಪ್ರಚಾರ ಮತ್ತು ತರಬೇತಿಯನ್ನು ಇವತ್ತು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈ ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗೋ ಕಾರಣ ಶಿಕ್ಷಣ ನಿಧಿ. ಇವತ್ತು ಶಿಕ್ಷಣ ನಿಧಿಯನ್ನು ನಾವು 2% ಲಾಭದಲ್ಲಿ 2% ಶಿಕ್ಷಣ ನಿಧಿಯನ್ನು ನಾವು ಮಹಾಮಂಡಲ ಕೊಡಬೇಕಾಗ್ತದೆ. ನಮ್ಮ ಕಲಂ 57 ಮತ್ತು ನಿಯಮ 20ರ ಪ್ರಕಾರ ಜನರಲ್ ಬಾಡಿಯಾದ 30 ದಿವಸದ ಒಳಗಡೆ ನಾವು ಅದು ಶಿಕ್ಷಣ ನಿಧಿ ಕೊಡಬೇಕಾಗ್ತದೆ. ಆ ಕೊಡಬೇಕಾದಂಥ ಸಂದರ್ಭದಲ್ಲಿ ನಾವು ಆಡಿಟ್ ವರದಿಯನ್ನು ನಮ್ಮ ಜಿಲ್ಲೆಯಲ್ಲಿ ಯೂನಿಯನ್ನ ಸಿಒಗಳಿರ್ತಾರೆ, ಅವರಿಗೆ ತಾವು ಏನು ಇವತ್ತು ತರಬೇತಿಯನ್ನು ನಾವು ಅದ್ಭುತವಾದಂಥ ತರಬೇತಿಯನ್ನು ನೀವು ಲೆಕ್ಕ ಪರಿಶೋಧನಾ ಇಲಾಖೆ ಅಧಿಕಾರಿ ಕೊಡ್ತಾ ಇದ್ದೀವಿ. ಕೊಡುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ DCP ಇರ್ತದೆ. DCP ಮಾಡಬೇಕು ಅಂತಂದರೆ ಆಡಿಟ್ ವರದಿ ಬೇಕಾಗ್ತದೆ. ಆಡಿಟ್ ವರದಿಯನ್ನು ಕೆಲವು ಜಿಲ್ಲೆಯಲ್ಲಿ ಉಪ ನಿರ್ದೇಶಕರು ಕೊಡ್ತಾ ಇದ್ದೀರಿ, ಕೆಲವು ಕಡೆ ಅದು ಕೊಡ್ತಾ ಇಲ್ಲ. ಸೊ ನಾನು ಸಾಕಷ್ಟು ಉಪನಿರ್ದೇಶಕರ ಜೊತೆ ಮಾತಾಡಿದ್ದೇನೆ. ಆದರೆ ಎಲ್ಲಿ ನಮ್ಮ ಸಿಒಗಳು ಬರ್ತಾರೆ, ಬಂದಂಥ ಸಂದರ್ಭದಲ್ಲಿ ಒಂದು ಆಡಿಟ್ ವರದಿಯನ್ನು ತಾವು ಕೊಡಬೇಕಾಗ್ತದೆ. ಕೊಟ್ಟರೆ ನಾವು ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮಗಳನ್ನು ನಾವು ಮಾಡ್ಬೋದು. ಅದೇ ರೀತಿಯಾಗಿ ಇವತ್ತು ಲೆಕ್ಕ ಪರಿಶೋಧನೆ ಇಲಾಖೆ ಅಂತ ಸಂದರ್ಭದಲ್ಲಿ ನಾವು ಏನು ಎಲ್ಲ ಸೆಕ್ಷನ್ನು ನಮ್ಮ ಸಹಕಾರ ಇಲಾಖೆ ಇದೆ, ಆದರೆ ಒಂದೇ ಸೆಕ್ಷನ್ ಇರೋ 63. ಅಂದರೆ 63 ತಮಗಿದೆ. ಈ 63 ಏನಪ್ಪ ಅಂತಂದರೆ, ಮನೆಯಲ್ಲಿ ಕೀ ನಿಮ್ಮ ಹತ್ರ ಇದ್ದಂಗೆ, ಉಳಿದಿದ್ದೆಲ್ಲ ನಮ್ಮ ಹತ್ರ ಇದ್ದಂಗೆ, ಕೀ ಇಲ್ದಲ್ಲೇ ನಾವೇನು ಮಾಡೋಕ್ಕಾಗಲ್ಲ. ಅದೇ ರೀತಿಯಾಗಿ ನೀವು ಲೆಕ್ಕ ಪರಿಶೋಧನಾ ಇಲಾಖೆ ಆ ಹಿನ್ನೆಲೆಯಲ್ಲಿ ಸಹ ಲೆಕ್ಕ ಪರಿಶೋಧನಾ ಇಲಾಖೆ ಇವತ್ತು ಏನು ಸ್ಟೇಟ್ ಆಡಿಟ್ಗೆ ಹೋಗಬೇಕಾಗಿತ್ತು, ಹೋದಂಥ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಚಿವರು ಅದನ್ನು ಮತ್ತೆ ನಮ್ಮ ಇಲಾಖೆಗೆ ತೊಗೊಂಬಂದಿದ್ದಾರೆ. ಒಂದು ವೇಳೆ ಅಲ್ಲಿ ಹೋಗಿತ್ತು ಅಂತಂದಿದ್ರೆ ಒಂದು ರೀತಿ ಸಹಕಾರ ಇಲಾಖೆಯಲ್ಲಿ ಹಣ ದುರುಪಯೋಗ ಸಾಕಷ್ಟು ಅಲ್ಲೋಲಕಲ್ಲ ಆಗ್ತಿತ್ತು. ಇದೊಂದು ಒಳ್ಳೆಯ ಕೆಲಸವನ್ನು ಮಾನ್ಯ ನಮ್ಮ ಸಹಕಾರ ಸಚಿವರು ಮಾಡಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಏನು ಪ್ರೈವೇಟ್ ಆಡಿಟರ್ ಮಾಡ್ತಾ ಇದ್ದಾರಲ್ಲ, ಪ್ರೈವೇಟ್ ಆಡಿಟರ್ ಮಾಡೋ ಸಂದರ್ಭದಲ್ಲಿ 3 ವರ್ಷದಲ್ಲಿ ಕಡ್ಡಾಯ 1 ವರ್ಷ ನಮ್ಮ ಲೆಕ್ಕ ಪರಿಶೋಧನೆ ಇಲಾಖೆ ಮಾಡಬೇಕು ಅಂತ ಅದೂ ಸಹ ನಿರ್ದೇಶನ ನೀಡಿದ್ದಾರೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ಪ್ರೈವೇಟ್ ಆಡಿಟರ್ ಇದ್ದಾರಲ್ಲ, ಪ್ರೈವೇಟ್ ಆಡಿಟರ್ ಯಾಕಪ್ಪ ಅಂತಂದರೆ, ಇವತ್ತು ತಂದೆ ತನ್ನ ಮಗನ್ನ ಈ ಟೆಂಪಲ್ಗೆ ಕರ್ಕೊಂಡು ಹೋದಂತೆ. ತಂದೆ ಮಗನ್ನ ಟೆಂಪಲ್ಗೆ ಕರ್ಕೊಂಡು ಹೋದ ಸಂದರ್ಭದಲ್ಲಿ ಅದು ಹೊರಗಡೆ ಚಪ್ಪಲಿ ಹೊರಗಡೆ ಈ ಚಪ್ಪಡಿ ಇತ್ತು, ಚಪ್ಪಡಿ ಮೇಲೆ ಚಪ್ಪಲಿ ಬಿಟ್ಬಿಟ್ಟು ದೇವಾಲಯಕ್ಕೆ ಹೋದ್ರಂತೆ. ಒಳಗಡೆ ಹೋದಂಥ ಸಂದರ್ಭ ಮಗ ಹೇಳಿನಂತೆ, ಅದು ದೇವರು, ಇದು ಚಪ್ಪಲಿ ಅಂದರೆ ಚಪ್ಪಡಿ, ಇದು ಚಪ್ಪಡಿ, ಅದು ದೇವರು ಅಂತ ಸಂದರ್ಭದಲ್ಲಿ 2 ಕಲ್ಲೇನಲ್ಲ ಅಂತನಂತೆ ಮಗ. ತಂದೆ ಹೇಳಿದಂತೆ, ಇಲ್ಲಪ್ಪ ಅದು ದೇವರು, ಇದು ಚಪ್ಪಡಿ ಅಂತ. ಅಂದರೆ ಈ ಮಗ ಒಂದು ರೀತಿ ಪ್ರೈವೇಟ್ ಆಡಿಟ್ ಇದ್ದಂಗೆ, ತಂದೆ ನಮ್ಮ ಕೋಪರೇಟಿವ್ ಆಡಿಟ್ ಇದ್ದಂಗೆ. ಅಂದರೆ ಅದಕ್ಕೆ ಅನುಭವ ಬೇಕಾಗ್ತದೆ. ಆ ಅನುಭವ ನಮ್ಮ ಲೆಕ್ಕ ಪರಿಶೋಧನೆ ಇಲಾಖೆ ಅಧಿಕಾರಿಗಳಿಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಈ ತರಬೇತಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಾವು ಮೊದಲು 1995ಕ್ಕಿಂತ ಮುಂಚೆ ನಾವು ತರಬೇತಿಯನ್ನು ಒಂದೊಂದು ಗಂಟೆ ಮಾಡ್ತಾಯಿದ್ವಿ. ಅಂದರೆ ಸಹಕಾರಿಗಳ ಬಗ್ಗೆ 1 ಗಂಟೆ ಮಾಡಿ ಯಾರೋ ಲೆಕ್ಚರ್ಸ್ ಕರೆಸಿ ಆ ತರಬೇತಿಯನ್ನು ಮಾಡ್ತಾಯಿದ್ವಿ. ಅದು ಪ್ರಾಕ್ಟಿಕಲ್ ಇರ್ತಿರಲಿಲ್ಲ. 95ರಲ್ಲಿ ನಮ್ಮ ಮಹಾಮಂಡಳದ ಅಧ್ಯಕ್ಷ ಜಿ ಟಿ ದೇವೇಗೌಡರು, ಇಲ್ಲ ಇದು ಒಂದು ಅವರ್ ಆದರೆ ಆಗೋದಿಲ್ಲ, ಇದೊಂದು ಚರ್ಚೆಯಾಗಬೇಕು, 1 ದಿವಸಗಳ ಕಾಲ 2 ದಿವಸಗಳ ಕಾಲ ಇದು ಚರ್ಚೆಯಾಗಬೇಕು, ಉಪನ್ಯಾಸವನ್ನು ಪ್ರಾಕ್ಟಿಕಲಾಗಿ ಕೊಡಬೇಕು. ಪ್ರಾಕ್ಟಿಕಲ್ ಕೊಡೋಂಥ ಸಂದರ್ಭದಲ್ಲಿ ಅದರ ಬಗ್ಗೆ ಚರ್ಚೆಯಾಗಿ ಅದರ ಬಗ್ಗೆ ವಿವರಣೆಗಳನ್ನು ಬರಬೇಕಾಗ್ತದೆ, ಅವರಿಂದ ಫೀಡ್ಬ್ಯಾಕ್ ತೊಗೊಬೇಕಾಗ್ತದೆ ಅಂತ ಹೇಳಿದ ಸಂದರ್ಭದಲ್ಲಿ 95ರಿಂದ ಇದು ಜಿ ಟಿ ದೇವೇಗೌಡ ಒಂದು ನಿರ್ದೇಶನದ ಮೇರೆಗೆ ಇದು 2 ದಿವಸ 3 ದಿವಸ ರೀತಿಯಲ್ಲಿ ಇದೊಂದು ತರಬೇತಿಯನ್ನು ನಾವು ಕೊಡ್ತಾ ಇದ್ದೇವೆ. ಎಲ್ಲಿ ಖಾಸಗಿ ಏನು ಪ್ರೈವೇಟು ಮತ್ತು ನಮ್ಮ ಕೋಪರೇಟಿವ್ ಅನ್ನೋ ಸಂದರ್ಭದಲ್ಲಿ ಈ ರೀತಿಯಾದಂಥ ಕೋಪರೇಟಿವ್ ಸೆಕ್ಟರಲ್ಲಿ ಮಾಡಿದ ತರಬೇತಿ ಯಾವ ಪ್ರೈವೇಟ್ ಸೆಕ್ಟರಲ್ಲೂ ಕೊಡೋದಿಲ್ಲ. ಆ ರೀತಿಯಾಗಿ ಒಂದು ತರಬೇತಿಯನ್ನು ಇವತ್ತು ಮಾಡ್ಕೊಂಬರ್ತಾ ಇದ್ದೇವೆ. ಈ ಒಂದು ತರಬೇತಿಯನ್ನು ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಈ ಒಂದು ತರಬೇತಿಯನ್ನು ಉದ್ಘಾಟನೆ ಮಾಡಲು ಅಥವಾ ಈ ಸಭೆಯಲ್ಲಿ ನಮ್ಮ ಮಹಾಮಂಡಲದ ಅಧ್ಯಕ್ಷರಾದ ಜಿ ಟಿ ದೇವೇಗೌಡರು ಆಗಮಿಸಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಈ ಸಭೆಗೆ ಸ್ವಾಗತವನ್ನು ಕೋರ್ತೇನೆ.
ಈ ಸಂಜೆ ಅತ್ಯಂತ ಸಂತೋಷದ ಒಂದು ಸಮಾರಂಭ. ಅದರಲ್ಲಿಯೂ ಮುಖ್ಯವಾಗಿ ಸಹಕಾರ ವ್ಯವಸ್ಥೆಯಲ್ಲಿ ಅತ್ಯಂತ ಮಹತ್ವವನ್ನು ಹೊಂದಿರತಕ್ಕಂಥ ಲೆಕ್ಕ ಪರಿಶೋಧನೆಯನ್ನು ಕೈಗೊಳ್ತಕ್ಕಂಥ ಒಂದು ಇಲಾಖೆ ಸಹಕಾರ ಲೆಕ್ಕ ಪರಿಶೋಧನೆ ಇಲಾಖೆ. ಆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮುಖ್ಯವಾಗಿ ಜಿಲ್ಲಾ ಮಟ್ಟದಲ್ಲಿ ಮತ್ತು ಆ ಜಿಲ್ಲಾ ಮಟ್ಟದ ಜೊತೆಗೆ ಹೊಸದಾಗಿ ಏನು ಪ್ರೊಬೇಷನರ್ಸ್ ಆಗಿ ಬಂದಿರತಕ್ಕಂಥ ಕೆಲ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡ್ತಕ್ಕಂಥ, ಅಂದರೆ ಮುಖ್ಯವಾಗಿ ಇವತ್ತು ಪ್ರಸ್ತುತ ಲೆಕ್ಕ ಪರಿಶೋಧನೆಗೆ ಸಂಬಂಧಿಸಿದಂತೆ ಜಗತ್ತಿನ ವಿವಿಧ ಭಾಗಗಳಲ್ಲಿ ಜಗತ್ತಿನಾದ್ಯಂತ ಹಲವಾರು ಬದಲಾವಣೆಗಳಾಗಿದ್ದು, ಅದಕ್ಕೆ ಸಂಬಂಧಿಸಿದಂತೆ ನಾವು ಬದಲಾವಣೆ ಹೊಂದುವುದಕ್ಕಾಗಿ ಮತ್ತು ಆ ಒಂದು ಮಾಹಿತಿಯನ್ನು ಇವತ್ತು ಲೆಕ್ಕ ಪರಿಶೋಧನೆಯನ್ನು ನಿರ್ವಹಿಸ್ತಕ್ಕಂಥ ಮತ್ತು ಲೆಕ್ಕ ಪರಿಶೋಧನೆಯನ್ನು ಕ್ರಮಬದ್ಧಗೊಳಿಸ್ತಕ್ಕಂಥ, ಅದಕ್ಕೆ ಲೆಕ್ಕ ಪರಿಶೋಧಕರಂದರೆ ಲೆಕ್ಕ ಪರಿಶೋಧನೆ ಇಲಾಖೆ ಅಂದರೆ ಫ್ರೆಂಡ್ ಫಿಲಾಸಫರ್ ಗೈಡ್. ಹಾಗೆ ನಿಬಂಧಕರು ಸಹಕಾರ ಇಲಾಖೆಯಲ್ಲಿ ಫ್ರೆಂಡ್ ಫಿಲಾಸಫರ್ ಗೈಡ್ ಅಲ್ಲ, ಅದೇ ರೀತಿ ಲೆಕ್ಕ ಪರಿಶೋಧನಾ ಅಧಿಕಾರಿಗಳು ಸಹಕಾರ ವ್ಯವಸ್ಥೆಯಲ್ಲಿ ಫ್ರೆಂಡ್ ಫಿಲಾಸಫರ್ ಗೈಡ್. ಅಂಥವರಿಗೆ ಹಲವಾರು ವಿಶೇಷವಾದಂಥ ಮಾಹಿತಿಗಳನ್ನು ಇವತ್ತು ನೀಡ್ತಕ್ಕಂಥ ಒಂದು ತರಬೇತಿ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಇವತ್ತು ಹಮ್ಮಿಕೊಂಡಿದೆ. ಆ ಸಂದರ್ಭದಲ್ಲಿ ಇವತ್ತಿನ ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಾಜ್ಯದ ಹಿರಿಯ ಸಹಕಾರಿಗಳು ಹಾಗೂ ಮಾಜಿ ಸಚಿವರು ಮತ್ತು ನಮಗೂ ಕೂಡ ಹಿಂದೆ ಸಹಕಾರ ಸಚಿವರಾಗಿದ್ದರು ಸನ್ಮಾನ್ಯ ದೇವೇಗೌಡ ಸಾಹೇಬರು, ಅವರು ಇವತ್ತು ಈ ಸಂದರ್ಭದಲ್ಲಿದ್ದಾರೆ. ಅವರಿಗೆ ಮತ್ತು ಈ ಒಂದು ಏನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣಮಾನ್ಯರಿಗೆ ನಮಸ್ಕಾರಗಳನ್ನು ತಿಳಿಸ್ತಾ, ಅದರ ಜೊತೆಗೆ ಈ ಒಂದು ಕಾರ್ಯಕ್ರಮವನ್ನು ಬಹುದಿನಗಳಿಂದ ರೂಪಿಸಿಕೊಂಡು ಅದರ ಜೊತೆಗೆ ಎಲ್ಲರಿಗೂ ತರಬೇತಿಯನ್ನು ಇಲಾಖೆಯಲ್ಲಿ ನೀಡಬೇಕು ಅನ್ನತಕ್ಕಂಥ ಒಂದು ಬಹಳಷ್ಟು ದಿವಸಗಳಿಂದ ಇದು ನಡೆದು ಬಂದಿತ್ತು. ನಮ್ಮ ಏನು ವೇದಿಕೆಯ ಮೇಲೆ ಆರಂಭದಲ್ಲಿ ಮಾತಾಡಿದಂಥ ಈ ಏನು ಮಹಾಮಂಡಲದ ಹಿರಿಯ ಅಧಿಕಾರಿಗಳು 2 ವರ್ಷದಿಂದ ಈ ಕಾರ್ಯಕ್ರಮ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳಿದರು. ನಾನು ಈ ಇಲಾಖೆಗೆ ನಿರ್ದೇಶಕನಾಗಿ ಬಂದ ನಂತರ ಹಲವು ಬಾರಿ ನಾನು ಮಹಾಮಂಡಲದ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಮ್ಮ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಮತ್ತು ತಾಲೂಕಾ ಮಟ್ಟದ ಅಧಿಕಾರಿಗಳಿಗೆ ತರಬೇತಿಯನ್ನು ನೀಡುವುದು ಅತಿ ಅವಶ್ಯವಿದೆ. ಅದರ ಜೊತೆಗೆ ಈ ಇಲಾಖೆ ಅತ್ಯಂತ ಮಹತ್ವದ ಇಲಾಖೆ. 11/8/1977 ಈ ಇಲಾಖೆ ಅಸ್ತಿತ್ವದಲ್ಲಿ ಬಂದ ನಂತರ ಹಲವಾರು ಬದಲಾವಣೆಗಳನ್ನು ಕಂಡುಕೊಂಡು 2013-14 ನಂತರ ಹಲವಾರು ಮತ್ತೆ ಬದಲಾವಣೆಗಳು ಕಾಯ್ದೆಯಲ್ಲಿ ಆದ ನಂತರ ಇಲಾಖೆಯಲ್ಲಿ ಮಹತ್ತರ ಬದಲಾವಣೆಗಳಾದವು. ಸರ್, 2013 ಮತ್ತು 14ಕ್ಕಿಂತ ಮೊದಲು ಏನು ರಾಜ್ಯದಲ್ಲಿ ನೋಂದಾಯಿತ ಎಲ್ಲ ಸಹಕಾರ ಸಂಸ್ಥೆಗಳನ್ನು ಲೆಕ್ಕ ಪರಿಶೋಧನೆಯನ್ನು ಇಲಾಖೆಯ ಅಧಿಕಾರಿಗಳೇ ಮಾಡ್ತಾಯಿದ್ರು. ಇಲಾಖೆಯ ಅಧಿಕಾರಿಗಳು ಅಂದರೆ ಇಲಾಖೆಯ ಲೆಕ್ಕ ಪರಿಶೋಧಕರೇ ಮಾಡ್ತಾಯಿದ್ರು. ಆದರೆ 2013 ಮತ್ತು 14ರಲ್ಲಿ ಸಹಕಾರ ಕಾಯ್ದೆಗೆ ಬದಲಾವಣೆಯನ್ನು ತಂದ ನಂತರ, ಸ್ವಾತಂತ್ರ್ಯವನ್ನು ಸಂಸ್ಥೆಗಳಿಗೆ ಕೊಟ್ಟ ನಂತರ ಕಲಂ 63(1) ಅನ್ನತಕ್ಕಂಥದ್ದನ್ನು ಇಂಟ್ರೊಡ್ಯೂಸ್ ಮಾಡಿ ಅಲ್ಲಿ ಸಂಪೂರ್ಣವಾಗಿ ಈ ಸಹಕಾರ ಸಂಸ್ಥೆಗಳಿಗೆ ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥ ಸ್ವಾತಂತ್ರ್ಯವನ್ನು ನೀಡಲಾಯಿತು. ಅದ್ರ ಜೊತೆಗೆ 63(2) ಅನ್ನುವಂಥದ್ದನ್ನು ಕೂಡ ಅಲ್ಲಿಟ್ಟರು. ಎಲ್ಲಿ ಸಹಕಾರ ಸಂಸ್ಥೆಗಳು ಏನು ತಮ್ಮ ಲೆಕ್ಕ ಪರಿಶೋಧಕರನ್ನು ಇಲಾಖೆ ಅಧಿಕಾರಿಗಳನ್ನು ಆಯ್ಕೆ ಮಾಡಿಕೊಳ್ಬಹುದು ಅಥವಾ ಮಾಡಿಕೊಳ್ಳದೇ ಇರ್ಬೋದು, ಅಥವಾ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅಥವಾ ಅಕೌಂಟಿಂಗ್ ಫರ್ಮ್ಸ್ ಅಥವಾ ಕಾಸ್ಟ್ ಅಕೌಂಟೆಂಟ್ಸ್ ಇವುಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಳುವ ಅನ್ನುವಂಥದ್ದನ್ನು 2013-14ರಲ್ಲಿ ಕಾಯ್ದೆಯಲ್ಲಿ ಬದಲಾವಣೆ ತಂದ ನಂತರ ಅದನ್ನು ಜಾರಿ ಮಾಡಲಾಯಿತು. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಲೆಕ್ಕ ಪರಿಶೋಧನೆ ಯಾವ ರೀತಿ ಸಾಗಿದೆ ಅನ್ನೋದು ಇವತ್ತೆಲ್ಲರಿಗೂ ಗುರುತಿರ್ತಕ್ಕಂಥದ್ದು. ಇವತ್ತು ನಮ್ಮ ಸನ್ಮಾನ್ಯ ಸಹಕಾರ ಸಚಿವರು ಅವರ ಒಂದು ಹಿರಿದಾದ ಆಶೆ ಇದೆ, ಏನಂತಂದರೆ ಸಹಕಾರ ಸಂಸ್ಥೆಗಳ ಪಾರದರ್ಶಕತೆ ಇರಬೇಕು, ಸಹಕಾರ ಸಂಸ್ಥೆಗಳು ಪಾರದರ್ಶಕವಾಗಿ ಕೆಲಸ ಮಾಡಬೇಕು, ಅದಕ್ಕೆ ಲೆಕ್ಕ ಪರಿಶೋಧನೆ ಇಲಾಖೆಯಿಂದ ಆಗಬೇಕು ಅನ್ನತಕ್ಕಂಥದ್ದು. ಅದಕ್ಕಾಗಿಯೇ ಈ ಇಲಾಖೆ ಹಿಂದೆ 2 ವರ್ಷ ಹಿಂದೆ ರಾಜ್ಯ ಲೆಕ್ಕ ಪರಿಶೋಧನೆ ಸ್ಟೇಟ್ ಅಕೌಂಟ್ಸ್ ಜೊತೆಗೆ ಮರ್ಜ್ ಆಗಬೇಕು ಅನ್ನುವಂಥ ಒಂದು ಚಿಂತನೆ ನಡೆದಿತ್ತು. ಆ ಸಂದರ್ಭದಲ್ಲಿ ಅದನ್ನು
ನಮ್ಮ ಇಲಾಖೆ ಹಿಂದಿನಂತೆ ಪ್ರತ್ಯೇಕವಾಗಿ ಉಳಿಬೇಕು ಅನ್ನತಕ್ಕಂಥ ಒಂದು ಅದಕ್ಕೆ ಬೇಕಾದಂಥ ಕಾಯಕಲ್ಪವನ್ನು ಇವತ್ತಿನ ಸನ್ಮಾನ್ಯ ಸಚಿವರು ನೀಡಿದರು. ಅವರಿಗೆ ನಾವೆಲ್ಲರೂ ಕೂಡ ಗ್ರೇಟ್ಫುಲ್ ಆಗಿರಬೇಕು. ಅವರಿಗೆ ಇಲಾಖೆಯ ವತಿಯಿಂದ ನಾನು ತಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಮತ್ತು ಅವರ ಒಂದು ಆಶಯವನ್ನು ನಾವೆಲ್ಲ ಮುಂದಿನ ದಿವಸಗಳಲ್ಲಿ ಈಡೇರಿಸ್ತೀವಿ ಮತ್ತು ಸಹಕಾರ ವ್ಯವಸ್ಥೆಯಲ್ಲಿ ಪಾರದರ್ಶಕತೆಯಿಂದ ಲೆಕ್ಕ ಪರಿಶೋಧನೆಯನ್ನು ಕೈಗೊಳ್ತೀವಿ ಅನ್ನತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಇವತ್ತು ಮತ್ತೊಂದು ಕಾಯ್ದೆಯಲ್ಲಿ ಬದಲಾವಣೆ ಮಾಡುವಂಥ ಚಿಂತನೆ ಕೂಡ ನಡೆದಿದೆ. ಅದು ಜಾರಿಗೆ ಬಂದದ್ದಾದರೆ ಮತ್ತೆ ಸಾಮಾನ್ಯವಾಗಿ ಅಟ್ಲೀಸ್ಟ್ 3 ವರ್ಷದಲ್ಲಿ ಒಮ್ಮೆ ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆಯಿಂದಲೇ ಎಲ್ಲ ಲೆಕ್ಕಪತ್ರಗಳು, ಸಂಸ್ಥೆಗಳ ಲೆಕ್ಕಪತ್ರಗಳು ಲೆಕ್ಕ ಪರಿಶೋಧನೆ ಆಗಬೇಕು ಅನ್ನತಕ್ಕಂಥ ಒಂದು ಕಾರ್ಯ ಈಡೇರ್ತೈತಿ. ಅದು ಬೇಗ ಈಡೇರಲಿ ಅನ್ನತಕ್ಕಂಥದ್ದು. ಯಾಕಂತಂದರೆ ನಾನು ಬಹಳಷ್ಟು ವರ್ಷಗಳ ಕಾಲ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ ವಿಭಾಗದಲ್ಲಿ ವಿವಿಧ ಹಂತಗಳಲ್ಲಿ ಸಹಕಾರ ಇಲಾಖೆಯಲ್ಲಿ ಕೆಲಸ ಮಾಡಿದೆ. ಆದರೆ ಕಳೆದ ಒಂದು ವರ್ಷದಿಂದ ಇಲ್ಲಿ ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲಿ ಬೆಂಗಳೂರಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನ ಭರವಸೆ ಸಮಿತಿ ಮತ್ತು ವಿವಿಧ ಸಮಿತಿಗಳ ಸಭೆಯಲ್ಲಿ ಭಾಗವಹಿಸಿದಂಥ ಸಂದರ್ಭದಲ್ಲಿ ನಮ್ಮ ಇಲಾಖೆ ಲೆಕ್ಕ ಪರಿಶೋಧನೆಯನ್ನು ಕೈಗೊಳ್ಳೋದಕ್ಕೂ ಮತ್ತು ಚಾರ್ಟರ್ಡ್ ಅಕೌಂಟೆಂಟ್ಸ್ಗಳು ಲೆಕ್ಕ ಪರಿಶೋಧನೆ ಕೈಗೊಳ್ಳೋದಕ್ಕೂ ಏನು ವಿಭಿನ್ನತೆ ಇದೆ, ಏನು ವ್ಯತ್ಯಾಸ ಇದೆ ಅನ್ನೋದನ್ನು ಅವರೇ ಸ್ವತಃ ತಮ್ಮ ಅನುಭವಗಳನ್ನು ತಿಳಿಸಿ ಏನು ಇಲಾಖೆಯಿಂದ ಸನ್ಮಾನ್ಯ ಸಚಿವರೇನು ಅಟ್ಲೀಸ್ಟ್ 3 ವರ್ಷದಾಗ ಒಮ್ಮೆ ಆದರೂ ಈ ಸಹಕಾರ ಲೆಕ್ಕ ಪರಿಶೋಧನೆ ಇಲಾಖೆಯಿಂದ ಪ್ರತಿಯೊಂದು ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಆಗಬೇಕು ಅನ್ನುವಂಥ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಅದನ್ನು ಫಸ್ಟವಾಗಿ ಆಗಬೇಕು ಅನ್ನುವಂಥ ಮಾತನ್ನು ಅವರೆಲ್ಲರೂ ಕೂಡ ಬೆಂಬಲಿಸಿಕೊಂಡು ಬಂದಿದ್ದಾರೆ. ಅದು ಆಗಬೇಕು ಮತ್ತು ಹಿರಿಯ ಸಹಕಾರಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅದನ್ನು ಮುಂದೆ ಅದು ಜಾರಿಗೊಳ್ಳುವಂತೆ ನೋಡಿಕೊಳ್ಬೇಕು ಮತ್ತು ಅದನ್ನು ಜಾರಿಗೊಳಿಸಿದ್ದಾದರೆ ಮುಂದಿನ ದಿವಸಗಳ ಇನ್ನೂ ಪಾರದರ್ಶಕತೆಯನ್ನು ಇನ್ನೂ ಒಂದು ಅತ್ಯಂತ ವ್ಯವಸ್ಥಿತವಾಗಿ ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನೆ ಆಗಿ ಅವುಗಳು ಅತ್ಯಂತ ಸದೃಢವಾಗಿ ಬೆಳೆದು ಸಹಕಾರ ವ್ಯವಸ್ಥೆ ಇನ್ನೂ ಬಲಗೊಳ್ಳಲಿಕ್ಕೆ ಮತ್ತು ಸದೃಢವಾಗಿ ಮುನ್ನುಗ್ಗಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಇವತ್ತು ರಾಜ್ಯದಲ್ಲಿ ಸುಮಾರು 54,000ಕ್ಕಿಂತ ಹೆಚ್ಚು ಸಹಕಾರ ಸಂಸ್ಥೆಗಳು, ಅದರೊಳಗೆ 6,000ಕ್ಕಿಂತ ಹೆಚ್ಚು ಸೌಹಾರ್ದ ಸಂಸ್ಥೆಗಳು ಅಸ್ತಿತ್ವದಲ್ಲಿದ್ದಾವೆ ಮತ್ತು ಸುಮಾರು 46,000ಕ್ಕಿಂತ ಹೆಚ್ಚು ನಮ್ಮ ಸೊಸೈಟಿ, ನಮ್ಮ ಕರ್ನಾಟಕ ಸಹಕಾರ ಸಂಘ ಕಾಯ್ದೆ 1950 ಅಡಿಯಲ್ಲಿ ನೋಂದಾಯಿತಾದವ. ಎರಡನ್ನೂ ಕೂಡ ಲೆಕ್ಕ ಪರಿಶೋಧನೆಯನ್ನು ಮಾಡೋದು ಇಲಾಖೆಯ ಆದ್ಯ ಕರ್ತವ್ಯವಾಗಿದೆ. ಅದಕ್ಕಾಗಿಯೇ ಲೆಕ್ಕ ಪರಿಶೋಧನಾ ಇಲಾಖೆಯ ಮುಖ್ಯ ಕಾರ್ಯ ಅಂತಂದರೆ ಲೆಕ್ಕ ಪರಿಶೋಧನೆಗೆ ಸಂಸ್ಥೆಗಳ ನೋಂದಾಯಿತ ಸಹಕಾರ ಸಂಘಗಳ, ಸಹಕಾರ ಬ್ಯಾಂಕ್ಗಳ, ಸಹಕಾರ ಸಂಸ್ಥೆಗಳ ಲೆಕ್ಕ ಪರಿಶೋಧನೆಗೆ ವ್ಯವಸ್ಥೆಯನ್ನು ಮಾಡೋದು. ಇದು ನಮ್ಮ ಒಂದು ಕಾಯ್ದೆಯಲ್ಲಿ ಇರತಕ್ಕಂಥ ಬದ್ಧತೆ. ಅದಕ್ಕನುಗುಣವಾಗಿ ಇವತ್ತು ನಮ್ಮ ಎಲ್ಲ ಅಧಿಕಾರಿಗಳು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸರ್, ಅತ್ಯಂತ ವ್ಯವಸ್ಥಿತವಾಗಿ. ಕಳೆದ ಸುಮಾರು 5 ವರ್ಷದಲ್ಲಿ ಎಷ್ಟು ಹಣ ದುರುಪಯೋಗವನ್ನು ಬೆಳಕಿಗೆ ತಂದರೆ ಅನ್ನೋದನ್ನು ತಾವು ನೋಡಿದಾಗ ಅದು ನಿಜ ಅನ್ನಿಸ್ತಾ ಇದೆ. ಒಟ್ಟು ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆ 417 ಪ್ರಕರಣಗಳಲ್ಲಿ 2,629 ಕೋಟಿ ಹಣವನ್ನು ದುರುಪಯೋಗ ಆದದ್ದನ್ನು ಪತ್ತೆ ಹಚ್ಚಿ ಅದನ್ನು ಕಾನೂನಿನ ಅಡಿಯಲ್ಲಿ ಅದಕ್ಕೆ ಸಿವಿಲ್ ಕ್ರಮ ಇರ್ಬೋದು, ಕ್ರಿಮಿನಲ್ ಕ್ರಮ ಇರ್ಬೋದು, ಅದನ್ನು ಮಾಡಲಿಕ್ಕೆ ಸಹಕಾರ ಇಲಾಖೆಗೆ ಕೊಟ್ಟಿದ್ದನ್ನು ಈ ಸಂದರ್ಭದಲ್ಲಿ ನಾವು ತಮ್ಮ ಮುಂದೆ ಇಡಲಿಕ್ಕೆ ಬಯಸ್ತಾ ಇದ್ದೇನೆ. ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಅತ್ಯಂತ ವ್ಯವಸ್ಥಿತವಾಗಿ ಅತ್ಯಂತ ಪಾರದರ್ಶಕವಾಗಿ ಲೆಕ್ಕ ಪರಿಶೋಧನೆಯನ್ನು ಸಂಘಗಳಲ್ಲಿ ಕೈಗೊಳ್ಳಲಿಕ್ಕೆ ಇವತ್ತೇನು ತಾವು ತರಬೇತಿಗೆ ಇವರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದು ಅತ್ಯಂತ ಶ್ಲಾಘನೀಯ. ಕಾರಣ ನಮ್ಮ ಸಹಕಾರ ಸನ್ಮಾನ್ಯ ಸಚಿವರ ಆಸೆ ಕೂಡ ಅದಾಗಿದೆ. ಏನಂದರೆ ಇವತ್ತು ಸಹಕಾರ ಲೆಕ್ಕ ಪರಿಶೋಧನೆ ಇಲಾಖೆ ಬಲಪಟ್ಟಾಗ ಮಾತ್ರ ಸಹಕಾರ ವ್ಯವಸ್ಥೆ ಅತ್ಯಂತ ವ್ಯವಸ್ಥಿತವಾಗಿ ಮುನ್ನುಗ್ಗಲಿಕ್ಕೆ ಮುಂದೆ ನಡೀಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಪೂರಕವಾಗಿ ಸಹಕಾರ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳ ಜೊತೆಗೆ ಸಹಕಾರ ಲೆಕ್ಕ ಪರಿಶೋಧನಾ ಇಲಾಖೆಯ ಎಲ್ಲ ಹಂತದ ಅಧಿಕಾರಿಗಳಿಗೆ ತರಬೇತಿಯನ್ನು ಕೊಡಿಸ್ಬೇಕು ಅನ್ನತಕ್ಕಂಥ ಮಾತನ್ನು ಮೇಲಿನ ಮೇಲೆ ನನ್ನ ಮುಂದೆ ಹೇಳ್ತಾ ಇರ್ತಾರೆ. ಅದಕ್ಕೆ ಪೂರಕವಾಗಿ ಇವತ್ತು ತಾವು ನಮ್ಮ ಜಿಲ್ಲಾ ಮಟ್ಟದ ಡೆಪ್ಟಿ ಡೈರೆಕ್ಟರ್ಸು ಮತ್ತು ಜಂಟಿ ನಿರ್ದೇಶಕರು ಲೆಕ್ಕ ಪರಿಶೋಧನಾ ಇಲಾಖೆ, ಅದರ ಜೊತೆಗೆ ಸುಮಾರು 10 ಪ್ರೊಬೇಷನರ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿಗೆ ಇವತ್ತು ತರಬೇತಿಯನ್ನು ತಾವು ಕೊಡಿಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ. ಇದಕ್ಕೆ ಇಲಾಖೆ ತಮಗೆ ಸನ್ಮಾನ್ಯ ಅಧ್ಯಕ್ಷರಿಗೆ ಮತ್ತು ಈ ಸಂಸ್ಥೆಯ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತಾ, ಮುಂದಿನ ದಿನಗಳಲ್ಲಿ ಕೂಡ ತಮ್ಮ ಸಹಕಾರ ಇದೇ ರೀತಿ ಇರಲಿ. ಮತ್ತು ಆತ್ಮೀಯ ಮಿತ್ರರಾದಂಥ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಒಂದು ಮಾತನ್ನು ಹೇಳಿದರು, ಲೆಕ್ಕ ಪರಿಶೋಧನೆ ಆದ ನಂತರ ಲೆಕ್ಕ ಪರಿಶೋಧನಾ ವರದಿಗಳನ್ನು
ನಮ್ಮ ಸಂಸ್ಥೆಯ ಯೂನಿಯನ್ಗಳಿಗೂ ಕೂಡ ನಮ್ಮ ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ಸಹಕಾರ ಯೂನಿಯನ್ಗಳು ಇವೆಲ್ಲವುಗಳು ಏನು ಸಿಸ್ಟರ್ ಕನ್ಸರ್ನ್ ಇನ್ಸ್ಟಿಟ್ಯೂಷನ್ಸ್ ಏನೋ ಎಲ್ಲ ಸಂಸ್ಥೆಗಳು ಸಹಕಾರ ಅಂದ ಕೂಡಲೇ ಇಲ್ಲಿ ಬೇರೆ ಬೇರೆ ಅಂತ ಬರುವುದಿಲ್ಲ, ಎಲ್ಲವೂ ಒಂದೇ. ಅದಕ್ಕೆ ಪೂರಕವಾಗಿ ಅವುಗಳೆಲ್ಲ ಕೂಡ ಬೆಳಿಬೇಕಂದ್ರೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ಕೂಡ ಕಾರ್ಯವನ್ನು ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಅದಕ್ಕೆ ಲೆಕ್ಕ ಪರಿಶೋಧನೆಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಏನು 2% ಹಣ ಏನು ಪ್ರಾಫಿಟ್ದಲ್ಲಿ ಆ ಹಣವನ್ನು ಏನು ಸಹಕಾರ ತರಬೇತಿಗೆ ನೀಡಬೇಕನ್ನತಕ್ಕಂಥ ಕಾಯ್ದೆಯಲ್ಲಿ ಏನು ಕಡ್ಡಾಯ ಇದೆ, ಅದನ್ನು ಕಟ್ಟಿದಾರೋ ಇಲ್ಲ ಅನ್ನೋದು ನೋಡಲಿಕ್ಕೆ ಕೂಡ ತಾವು ಏನು ಚಾರ್ಟರ್ಡ್ ಅಕೌಂಟೆಂಟ್ಸ್ ಏನು ಲೆಕ್ಕ ಪರಿಶೋಧನೆ ಮಾಡ್ತಾ ಇರಲಿ, ಇಲಾಖೆ ಅಧಿಕಾರಿಗಳು ಲೆಕ್ಕ ಪರಿಶೋಧನೆ ಮಾಡ್ತಾ ಇರಲಿ, ಆ ಸಂದರ್ಭದಲ್ಲಿ ಅದನ್ನು ನೋಡಿ ಅದನ್ನು ಬರೆದು ಅದನ್ನು ಕಟ್ಟಿಸಲಿಕ್ಕೆ ತಾವು ಕೂಡ ಶ್ರಮಿಸಬೇಕು. ಮತ್ತು ಅವರೇನು ಕೋರಿಕೆಯನ್ನು ಅವರೇನು ನಮಗೆ ವರದಿಗಳನ್ನು ಕೂಡ ನಮಗೆ ಇಲಾಖೆಯಿಂದ ಆ ಯೂನಿಯನ್ಗಳಿಗೆ ಮತ್ತು ಅಲ್ಲಿಯ ಸಂಸ್ಥೆಗಳು ನೀಡಬೇಕಂತ ಹೇಳಿದ್ದಾರೆ. ಆ ರೀತಿ ಕ್ರಮವನ್ನು ವಹಿಸ್ತೀವಿ ಅಂತ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನನಗೆ ಪ್ರಾಸ್ತಾವಿಕವಾಗಿ ತರಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಸನ್ಮಾನ್ಯ ಅಧ್ಯಕ್ಷರಿಗೆ ಮತ್ತು ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೆ ಮತ್ತು ಈ ಸಂಸ್ಥೆಯ ಎಲ್ಲ ಅಧಿಕಾರಿಗಳಿಗೆ ನಾನು ಮತ್ತೊಮ್ಮೆ ನಮಸ್ಕಾರಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲ ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ನಮಸ್ಕಾರಗಳು. ಈ ಒಂದು ದಿನದ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ರಾಜ್ಯದ ಹಿರಿಯ ಸಹಕಾರಿಗಳು, ಮಾಜಿ ಸಹಕಾರ ಸಚಿವರು, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಅಧ್ಯಕ್ಷರು, ಮಾರ್ಗದರ್ಶಕರಾದಂಥ GT ದೇವೇಗೌಡರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಹಿರಿಯ ನಿರ್ದೇಶಕರುಗಳಾದಂಥ ಮಾಜಿ ಉಪಾಧ್ಯಕ್ಷರಾದಂಥ ನಾಗರಾಜರವರೇ, ಬಾಪುಗೌಡ ಪಾಟೀಲ್ರವರೇ, AC ನಾಗರಾಜರವರೇ, ರೆಡ್ಡಿರವರೇ, ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಲಕ್ಷ್ಮೀಪತಯ್ಯನವರೇ, ಹಾಗೂ ಜನಾರ್ದನ್ರವರೇ, ಹಾಗೂ ಇಲಾಖೆಯ ನಿರ್ದೇಶಕರಾದಂಥ ಇದೀಗ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಮಲ್ಲೂರವರೇ, ಈಗಾಗಲೇ ಸವಿಸ್ತಾರವಾಗಿ ಇಲಾಖೆಯ ವಿಚಾರಗಳನ್ನು ನಿಮ್ಮ ಹತ್ರ ಹಂಚ್ಕೊಂಡಿದ್ದಾರೆ. ಭಾಳ ಒಳ್ಳೆಯ ಬೆಳವಣಿಗೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲ ಬೇರೆ ಇಲಾಖೆಗೆ ಮರ್ಜಾಗುವಂಥ ಸಂದರ್ಭನ ಬಿಟ್ಟು ಮತ್ತೆ ನಮ್ಮ ಸಹಕಾರ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರ ಅದೃಷ್ಟ ಅಂತ ನಾವೆಲ್ಲ ಭಾವಿಸ್ಬೇಕಾಗ್ತದೆ. ಕಾರಣ ಇಷ್ಟೇ, ಇವತ್ತು ರಾಜ್ಯದಲ್ಲಿ ಸಹಕಾರ ಸಂಘಗಳು ಹುಟ್ಕೊಂಡಿರ್ತಕ್ಕಂಥದ್ದು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ರೈತರು ಇರ್ಬೋದು, ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ನಿರುದ್ಯೋಗಿ ಯುವಕರು ಇರ್ಬೋದು, ಹೆಣ್ಮಕ್ಳು ಇರ್ಬೋದು, ಇವರಿಗೆಲ್ಲ ಸಹಕಾರ ಆಗಬೇಕು, ಸಹಾಯ ಆಗಬೇಕು ಅನ್ನೋದಾದರೆ ಅದು ಸಹಕಾರ ಸಂಘಗಳ ಮುಖಾಂತರ ಮಾತ್ರ ಸಾಧ್ಯ ಅಂತ ನಾವೆಲ್ಲ ನಂಬಿದ್ದೇವೆ. ಇವತ್ತು ಏನು ನಮ್ಮ ಗದಗಿನಲ್ಲಿ ಸಿದ್ದನಗೌಡ ಸಂಡ್ರಾಮನಗೌಡರು ಪಾಟೀಲರು ಪ್ರಾರಂಭ ಮಾಡಿದಂಥ ಸಹಕಾರ ಸಂಘ ಇವತ್ತು ಸುಮಾರು ರಾಜ್ಯದಲ್ಲಿ ಇವತ್ತು 45,000 ಅಧಿಕ ಸಹಕಾರ ಸಂಘಗಳು ಇವತ್ತು ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ನಾವೆಲ್ಲ ಇವತ್ತು ನೋಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು ರಾಜ್ಯದ ಅರ್ಧದಷ್ಟು ಜನಸಂಖ್ಯೆ ಇರ್ತಕ್ಕಂಥ ಜನರು ಇವತ್ತು ನಮ್ಮ ಈ ಒಂದು ಸಹಕಾರ ಆಂದೋಲನ ಸಹಕಾರ ಚಳವಳಿಯಲ್ಲಿ ಭಾಗವಹಿಸಿರ್ತಕ್ಕಂಥದ್ದು. ಇವೆಲ್ಲ ಯಾತಕ್ಕೋಸ್ಕರ ಅಂತಂತಂದರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಬಡವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಕ್ಕಂಥ ಕೆಲಸ ಆಗಬೇಕು. ಇವತ್ತು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಹೋಗಿ ನಾವೇನಾದರೂ ಸಾಲಕ್ಕೆ ಅರ್ಜಿ ಹಾಕಿದ್ರೆ ನೂರಾರು ಸರಿ ನಮ್ಮನ್ನು ತಿರುಗಿಸ್ತಾರೆ, ಆ ಡಾಕ್ಯುಮೆಂಟ್ ಕೊಡು, ಈ ಡಾಕ್ಯುಮೆಂಟ್ ಕೊಡು, ಅದು ಕೊಡು, ಇದು ಕೊಡ್ತಿಲ್ಲ, ಅದಕ್ಕೆ ಸೆಕ್ಯೂರಿಟಿ ಡೆಪಾಸಿಟ್ ಕೊಡು, ಅದಕ್ಕೊಂದು ಆಸ್ತಿ ಕೊಡು ಅಂತಾರೆ. ಆದರೆ ನಮ್ಮ ಸಹಕಾರ ಸಂಘಗಳಿಗೆ ಸಾಲ ಕೊಡ್ತದ್ದೇನಪ್ಪ ಅಂತಂತಂದ್ರೆ ನಂಬಿಕೆ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ಒಂದು ಸಹಕಾರ ಸಂಘಗಳಲ್ಲಿ ಈಸಿಯಾಗಿ ಸಹಕಾರ ಸಂಘಗಳಲ್ಲಿ ಸಾಲ ಸಿಗುತ್ತೆ ರೈತರಿಗೆ. ಆ ಸಾಲ ತೊಗೊಂಡು ಅವರ ಜೀವನನ ಸುಧಾರಿಸ್ಕೊಳ್ಳೋಕ್ಕೆ ಒಂದು ಅವಕಾಶಗಳನ್ನ ಕಲ್ಪಿಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಇವತ್ತು ನಾವು ನೋಡ್ತೇವೆ ಭಾಳಷ್ಟು ಸಹಕಾರ ಸಂಘ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಹಾಲು ಉತ್ಪಾದಕರ ಸಹಕಾರ ಸಂಘಗಳಿರ್ಬೋದು, ಪತ್ತಿನ ಸಹಕಾರ ಸಂಘಗಳಿರ್ಬೋದು, ಪಟ್ಟಣ ಸಹಕಾರ ಸಂಘಗಳಿರ್ಬೋದು, ಅನೇಕ ನೀರು ಬಳಕೆದಾರರ ಸಹಕಾರ ಸಂಘಗಳಿರ್ಬೋದು. ರೈತರಿಗೆ ಏನೇನು ಬೇಕಾಗಿರ್ತಕ್ಕಂಥ ಸಲಕರಣೆಗಳು ಸೌಲಭ್ಯಗಳು ಬೇಕಾಗಿದೆ ಅವಕ್ಕೆಲ್ಲವನ್ನೂ ಕೂಡ ಇವತ್ತು ಸಹಕಾರ ಸಂಘಗಳು ಇವತ್ತು ಸರಬರಾಜು ಮಾಡ್ತಾ ಇರ್ತಕ್ಕಂಥದ್ದು, ಸಹಾಯ ಮಾಡ್ತಾ ಇರ್ತಕ್ಕಂಥ ನಾವು ನೋಡಿದ್ದೀವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ ಶೋಷಣೆಗೆ ಮುಕ್ತ ಆಗಬೇಕು. ನಾವು ಶೋಷಣೆ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅಂತಂದರೆ ಅದು ಸಹಕಾರ ಸಂಘಗಳು ಮಾತ್ರ ಸಾಧ್ಯ ಅಂತ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆ ಸಹಕಾರ ಸಂಘಗಳು ಭಾಳಷ್ಟು ಅಚ್ಚುಕಟ್ಟಾಗಿ ನಡಿಬೇಕು ಅಂತಂದರೆ ಅದಕ್ಕೆಲ್ಲ ನೀವೆಲ್ಲ ಕಾರಣೀಭೂತರಾಗ್ತೀರಿ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಹಿರಿಯ ಆಡಿಟ್ ಅಧಿಕಾರಿಗಳು, ಹಿಂದೆ ನಾನು 92ರಲ್ಲಿ ನಾವು ಸಹಕಾರ ಸಂಘಗಳಲ್ಲಿ ಭಾಗವಹಿಸಬೇಕಾದ್ರೆ ವರ್ಷಕ್ಕೊಂದ್ಸರಿ ಜನರಲ್ ಬಾಡಿ ಮೀಟಿಂಗ್ ಬಂತು ಅಂತಂದರೆ ಆಡಿಟ್ರು ಬರ್ತಾರಪ್ಪ, ಆಡಿಟ್ರ್ ಏನೇನು ಲೆಕ್ಕ ಕೇಳ್ತಾರಪ್ಪ, ಲೆಕ್ಕಕ್ಕೆಲ್ಲ ನಾವು ಕರೆಕ್ಟಾಗಿ ದಾಖಲಾತಿಗಳು ಕೊಡಬೇಕು, ಕೊಡದಲ್ಲೇ ಇದ್ದರೆ ಅವ್ರು ಆಡಿಟ್ ಸರಿ ಬರೀದಿಲ್ಲ, ನಾಳೆ ಬೆಳಿಗ್ಗೆ ನಾವೆಲ್ಲ
29C ಡಿಸ್ಕ್ವಾಲಿಫಿಕೇಷನ್ ಆಗ್ತೀವಿ, ಮತ್ತೊಂದು ಆಗ್ತೀವಿ ಅನ್ನೋದು ಭಯ ಇರ್ತಿತ್ತು. ಇತ್ತೀಚಿನ ದಿನಗಳ ಆ ಭಯ ಇತ್ತೀಚೆಗೆ ಹೋಗ್ಬಿಟ್ಟಿದೆ. ಇವತ್ತು ಯಾವಾಗ ಈ ಕಾನೂನು ಹೇಳಿದ್ರಲ್ಲ, ನಮ್ಮ ಪ್ರೈವೇಟ್ ಸಿ ಎಗಳ ಕಡೆಯಿಂದ ನಾವೆಲ್ಲ ಆಡಿಟ್ ಮಾಡಿಸ್ಬೋದು ಅಂತ ಬಂತಲ್ಲ, ಬಂದಾದಮೇಲೆ ಸಹಕಾರ ಸಂಘಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂಥ ಕಾರ್ಯದರ್ಶಿಗಳಿರ್ಬೋದು, ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಇರ್ತಕ್ಕಂಥ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಬೋರ್ಡ್ ಇರ್ತಕ್ಕಂಥವ್ರು ಇರ್ಬೋದು, ಎಲ್ಲ ಭಯ ಹೋಗ್ಬಿಟ್ಟಿದೆ. ಏನೋ ಮಾಡ್ಕೊಂಡು ಬಿಡಪ್ಪ, ಸಿ ಹತ್ರ ಹೋಗ್ತೀವಿ, ಪ್ರೈವೇಟ್ ಸಿ ಹತ್ರ ಏನೋ ಸ್ವಲ್ಪ ಹಣ ಕೊಟ್ಬಿಡ್ತೀವಿ, ಮಾಡ್ಸ್ಕೊಂಬಂದ್ಬಿಡ್ತೀವಿ, ನಾವು ಎಲ್ಲ ಕರೆಕ್ಟಾಗಿದೆ, ಲೆಕ್ಕಾಚಾರ ಕರೆಕ್ಟಾಗಿದೆ, ಬರ್ಸ್ಕೊಂಬಂದ್ಬಿಡ್ತೀವಿ, ಜನರ ಬಡಿ ಮೀಟಿಂಗ್ ಮಾಡ್ಕೊತೀವಿ ಅಂತ ಪರಿಸ್ಥಿತಿ ಬಂದುಬಿಟ್ಟಿದೆ. ಅದು ಹೋಗಬೇಕು ಅಂತಂತಂದರೆ ಇಲಾಖೆಯಲ್ಲಿ ಇರ್ತಕ್ಕಂಥ ತಾವೆಲ್ಲ ಹಿರಿಯ ಅಧಿಕಾರಿಗಳು ಆಡಿಟ್ ಮಾಡಿದಾಗ ಮಾತ್ರ ಅಲ್ಲಿ ಏನೇನೋ ನಷ್ಟಗಳು ಮಾಡಿದ್ದಾರೆ, ಏನೇನೋ ದ್ರೋಹ ಮಾಡಿದ್ದಾರೆ, ಏನೇನೋ ಅವ್ಯವಹಾರ ಆಗಿದೆ ಅನ್ನೋದನ್ನು ಕಂಡಿಡಕ್ಕೆ ಸಾಧ್ಯ ಇರ್ತಕ್ಕಂಥ ನಿಮ್ಮಲ್ಲಿ ಮಾತ್ರ ಅಷ್ಟೇ. ಅದ್ರ ಜೊತೆಯಲ್ಲಿ ನೀವೆಲ್ಲ ಕೂಡ ಇವತ್ತು ನಮ್ಮ ಸಹಕಾರ ಇಲಾಖೆಯ ಕಾನೂನುಗಳನ್ನು ಕೂಡ ತಾವು ತಿಳ್ಕೊಂಡಿರಬೇಕಾಗ್ತದೆ. ಇವತ್ತು ಯಾವ ಅಡಿಯಲ್ಲಿ ನಾವು ಶಿಕ್ಷೆ ಪ್ರಮಾಣ ಹೆಚ್ಚಿಸ್ಬೋದು, ಶಿಕ್ಷೆ ಗುರಿಪಡಿಸಿದಾಗ ಅವರೆಲ್ಲ ಕಾರ್ಯಬದ್ಧವಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನು ತಾವು ತಿಳ್ಕೊಂಡು ಇವತ್ತು ಕೆಲಸ ಮಾಡಿದಾಗ ನಮ್ಮ ಸಹಕಾರ ಸಂಘಗಳು ಇನ್ನೂ ಹೆಚ್ಚೆಚ್ಚು ಬೆಳೀಲಿಕ್ಕೆ ಅವಕಾಶ ಆಗ್ತದೆ. ಯಾಕಂದರೆ ಒಂದು ಸಹಕಾರ ಸಂಘ ಒಂದು ಹಳ್ಳಿಯಲ್ಲಿ ಮುಚ್ಚಿಬಿಟ್ರೆ ಎಷ್ಟು ಜನಕ್ಕೆ ಅನಾನುಕೂಲ ಆಗುತ್ತೆ ಅಂತ ಸುಮ್ಮನೆ ಕಲ್ಪನೆ ಮಾಡಿಕೊಂಡ್ರೆ ಭಾಳಷ್ಟು ತೊಂದರೆ ಆಗ್ತದೆ. ಅಲ್ಲಿರ್ತಕ್ಕಂಥ ರೈತರಿಗೆ ಸಾಲ ಸಿಗಲ್ಲ, ಅಲ್ಲಿರ್ತಕ್ಕಂಥ ರೈತರಿಗೆ ಪಡಿತರ ಚೀಟಿ ವ್ಯವಸ್ಥೆಯಲ್ಲಿ ಸಿಕ್ಕಂಥ ರೇಷನ್ ಸಿಗೋದಿಲ್ಲ, ಮತ್ತು ಅಲ್ಲಿ ಇರ್ತಕ್ಕಂಥ ರೈತರಿಗೆ ಯಶಸ್ವಿ ಯೋಜನೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯ ಸಿಗೋದಿಲ್ಲ. ಎಷ್ಟು ಅನುಕೂಲ ಆಗುತ್ತೆ ಇವತ್ತು. ಅವೆಲ್ಲ ಅನಾನುಕೂಲನ ನಾವು ತಪ್ಪಿಸ್ಬೇಕು ಅಂತಂತಂದರೆ ಸಹಕಾರ ಇಲಾಖೆ ಅಧಿಕಾರಿಗಳು ಅದರ ಜೊತೆಯಲ್ಲೇ ಆಡಿಟ್ ಇಲಾಖೆ ಅಧಿಕಾರಿಗಳೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಈ ಒಂದು ಸಹಕಾರ ಆಂದೋಲನ, ಸಹಕಾರ ಚಳುವಳಿಗೆ ಜಯ ಸಿಕ್ತಂತಾಗ್ತದೆ. ಈಗಾಗಲೇ ನಮ್ಮ ಮಲ್ಲೂರು ಸಾಹೇಬ್ರು ಹೇಳಿದ್ರು, ಈಗ ನಿಮ್ಮ ಇಲಾಖೆಗೆ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಹೋಗ್ಬಿಡ್ಬೇಕಾಯ್ತು. ಸನ್ಮಾನ್ಯ KN ರಾಜಣ್ಣ ಸಾಹೇಬರು ಒಂದೇ ಯೋಚನೆ ಮಾಡಿದ್ದು, ಪ್ರೈವೇಟ್ ಆಡಿಟರ್ ಹತ್ರ ನಾವು ಮಾಡಿಸಲಿದ್ರೆ ನಾಳೆ ಬೆಳಗ್ಗೆ ಸಹಕಾರ ಸಂಘಗಳು ಮುಚ್ಚುವಂಥ ಸಂದರ್ಭ ಬರುತ್ತೆ, ಸಹಕಾರ ಇಲಾಖೆಗಳು ಮುಚ್ಚುವಂಥ ಸಂದರ್ಭ ಬರುತ್ತೆ. ಅದಕ್ಕೋಸ್ಕರ ನಾನು ಏನಾರ ಮಾಡಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಹತ್ರ ಇದು ವಿಚಾರವಾಗಿ ಗಲಾಟೆ ಆಗಿದೆ. ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹತ್ರ ಹೋಗಿ ಕೂತ್ಕೊಂಡಾಗ ಅವರು ರೆಪಿಟೇಷನ್ ಕೊಟ್ಟಾಗ ಇದು ಮಾಡೋಕ್ಕಾಗಲ್ಲ, ಇದು ಅಲ್ಲೇ ಬಿಡಿ ಅಂತಂದ್ರಂತೆ. ಸನ್ಮಾನ್ಯ ಕೃಷ್ಣ ಬೈರೇಗೌಡರನ್ನ ಇಲ್ಲ ಇದು ಕಾನೂನು ಅಡಿಯಲ್ಲಿ ತಪ್ಪಾಗೋತಿದ್ದು ಅಲ್ಲೇ ಇರಲಿ ಅಂತ ಹೇಳಿದ್ರಂಥವ್ರು. ನಿಮಗೆಲ್ಲ ಏನು ಗೊತ್ತಾಗುತ್ತಪ್ಪ, ಸಹಕಾರ ಇಲಾಖೆ ಸಹಕಾರ ಸಂಘದ ಸಂಬಂಧ ಇರತಕ್ಕಂಥದ್ದು, ಇದನ್ನು ಮಾಡಲೇಬೇಕು ಸಹ ಅಂತೇಳಿ ಮುಖ್ಯಮಂತ್ರಿಗಳು ಹಠ ಮಾಡಿ ಈ ಇಲಾಖೆನ ಮತ್ತೆ ನಮ್ಮ ಸಹಕಾರ ಇಲಾಖೆ ಅಡಿಯಲ್ಲಿ ಕಾರ್ಯನಿರ್ವಹಿಸಬೇಕು ಅಂತ ಹಠ ಮಾಡಿ ಇವತ್ತು ನಿಂತಿರ್ತಕ್ಕಂಥ ರಾಜಣ್ಣ ಏನಪ್ಪ ಅಂತಂದರೆ ಅವ್ರಿಗೆ ಸಹಕಾರ ಇಲಾಖೆ ಕಷ್ಟ ಗೊತ್ತು, ಸಹಕಾರ ಸಂಘಗಳ ಕಷ್ಟ ಗೊತ್ತು ರಾಜಣ್ಣವರಿಗೆ. ಯಾಕಂದರೆ ಭಾಳ ವರ್ಷಗಳಿಂದ ಅವರು ಸಹಕಾರ ಇಲಾಖೆಯಲ್ಲಿ ಕೆಲಸ ಮಾಡಿ ಸಹಕಾರ ಸಂಘದಲ್ಲಿ ಕೆಲಸ ಮಾಡಿರ್ತಕ್ಕಂಥದ್ದು. ಇವತ್ತು ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ಇರ್ಬೋದು, ರಾಜ್ಯ ಅಪೆಕ್ಸ್ ಬ್ಯಾಂಕ್ ಇರ್ಬೋದು, ಇಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಅದು GT ದೇವೇಗೌಡರು ಸಾಹೇಬ್ರು ಹೇಳ್ತಾ ಇರ್ತಾರೆ, ನಾವು ಪ್ರಾರಂಭ ಮಾಡಿದಂಥ ಸಹಕಾರ ಸಂಘಗಳು ಅವತ್ತು ಯಾವ ರೀತಿ ಇತ್ತು, ಇವತ್ತು ಸಹಕಾರ ಸಂಘಗಳು ಯಾವ ರೀತಿ ಹೋಗ್ತಾ ಎಲ್ಲ ಮುಚ್ಚುವಂಥ ಪರಿಸ್ಥಿತಿ ಬರ್ತಾ ಇದೆ ಅಂತ ಭಾಳಷ್ಟು ಸರಿ ಅಳು ತೊಗೊಂಡಿದ್ದಾರೆ. ಯಾಕಂದರೆ ಕೆಲಸ ಮಾಡ್ತಕ್ಕಂಥವ್ರು ಕಟಿಬದ್ಧವಾಗಿ ನಿಷ್ಠೆಯಿಂದ ಕೆಲಸ ಮಾಡಿದಾಗ ಮಾತ್ರ ಈ ಸಹಕಾರ ಸಂಘ ಉಳಿತಕ್ಕಂಥ ಕೆಲಸ ಆಗೋದು. ಆವಾಗಲೇ ನಾನು ಹೇಳಿದೆ, ಈಗ ಒಂದು ಸಹಕಾರ ಸಂಘ ಮುಚ್ಚಿದ್ರೆ ಎಷ್ಟು ಸಾವಿರ ಜನಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ. ಅದರಿಂದ ನಾನು ಹೆಚ್ಚಿಗೆ ಇದೊಂದು ಕಾರ್ಯಕ್ರಮದಲ್ಲಿ ಜಾಸ್ತಿ ಮಾತನಾಡಲಿಕ್ಕೆ ಹೋಗಲ್ಲ. ಸನ್ಮಾನ್ಯ ದೇವೇಗೌಡರು ಸಹ ರಾಜ್ಯ ಮಟ್ಟದ ಕಾರ್ಯಕ್ರಮಗಳನ್ನು ನಮ್ಮ ಸಹಕಾರ ಮಹಾಮಂಡಳ ಇವತ್ತೇನಾದರೂ ಚೆನ್ನಾಗಿ ಅಚ್ಚುಕಟ್ಟ ಭಾಳಷ್ಟು ಕೆಲಸ ಮಾಡ್ತಾ ಹೋಗ್ತಾ ಇದ್ದಾರೆ. ಸನ್ಮಾನ್ಯ GT ದೇವೇಗೌಡರು ಕಾರಣೀಭೂತರು. ಭಾಳಷ್ಟು ಇವತ್ತು ಸಹಕಾರ ಮಂಡಳಿ ಉಳಿದೆ ಅದಕ್ಕೆ GT ದೇವೇಗೌಡರ ಕಾರಣ. ಯಾಕಂದರೆ ರಾಜ್ಯದಲ್ಲಿ ಭಾಳಷ್ಟು ಸಂಚಾರ ಮಾಡಿ ಸಹಕಾರ ಸಂಘಗಳ ಪ್ರಾರಂಭಕ್ಕೋಸ್ಕರ ಮತ್ತು ಸಹಕಾರ ಸಂಘಗಳ ಉಳಿವಿಗೋಸ್ಕರ ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಕೂಡ ಅವರು ಚಿಂತನೆ ಮಾಡ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ. ಅವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇದೇ ರೀತಿ ಈ ಒಂದು ಸಂದರ್ಭ ನನಗೂ ಕೂಡ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರೂ ಮುಗಿಸಿ ನಾನು ಮಾತನ್ನು ಮುಗಿಸ್ತೀನಿ. ನಮಸ್ಕಾರಗಳು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಸಹಕಾರ ಸಂಘಗಳ ಲೆಕ್ಕ ಪರಿಶೋಧನಾ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ರಾಜ್ಯ ಮಟ್ಟದ ತರಬೇತಿ ಶಿಬಿರವನ್ನು ಆಯೋಜನೆ ಮಾಡಿದೆ. ಈಗಾಗಲೇ ನೂತನವಾಗಿ ಇಲಾಖೆಯಲ್ಲಿ ನಿರ್ದೇಶಕರ ಸ್ಥಾನದಲ್ಲಿ ನಿಂತು MD ಮಲ್ಲೂರವರು ಭಾಳಷ್ಟು ವಿಚಾರಗಳನ್ನು ತಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಅವ್ರಿಗೆ ಭಾಳ ದಿವಸಗಳಿಂದಲೂ ಕೂಡ ನೋಡಿದ್ದೀನಿ. ಈ ಕ್ಷೇತ್ರ ಬಗ್ಗೆ ಅಪಾರ ನಂಬಿಕೆ, ವಿಶ್ವಾಸ, ಪ್ರೀತಿ. ನಾವೆಲ್ಲರೂ ಕೂಡ ಕಾನೂನಿರಲಿ ಇಲ್ಲದೇ ಇರಲಿ ಸಂಸ್ಥೆ ಉಳಿಸೋ ದಿಕ್ಕಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಆಗಿದ್ದಾರೆ. ನನಗೂ ಕೂಡ ಅನುಭವ ಇದೆ. ಗಂಗಣ್ಣವರು ಮಹಾಮಂಡಲದ ಅಧ್ಯಕ್ಷರಾಗಿ ಸಹಕಾರ ಕ್ಷೇತ್ರದಲ್ಲಿ ಅವರು ಕೂಡ ಮುಂಚೂಣಿರ್ತಕ್ಕಂಥ ನಾಯಕರು. ತಮ್ಮನ್ನು ಕುರಿತು ಈಗ ಮಾತನಾಡಿದ್ದಾರೆ. ಅದೇ ರೀತಿ ನಮ್ಮ ನಿರ್ದೇಶಕರಾದಂಥ AC ನಾಗರಾಜ್ ಅವರು, ರಾಮರೆಡ್ಡಿ ಅವರು, HV ನಾಗರಾಜ್ ಅವರು, ನಮ್ಮ ಬಾಪುಗೌಡರು, ಅಷ್ಟೇ ಅಲ್ಲ ನಮ್ಮ ಹಿರಿಯ ಅಧಿಕಾರಿಗಳು ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲಕ್ಷ್ಮೀಪತಯ್ಯ ಅವರು, ನಮ್ಮ ಜನಾರ್ದನ್ ಅವರು ಮೈಸೂರು DC ಬ್ಯಾಂಕಲ್ಲಿ MD ಆಗಿದ್ದರು.
ಅವರು ಆ ಬ್ಯಾಂಕನ್ನು ಎಷ್ಟು ಚೆನ್ನಾಗಿ, ನನ್ನ ಮಗ ಹರೀಶ್ ಗೌಡ ಅಧ್ಯಕ್ಷ, ಅವರು MD ಆಗಿದ್ದರು. ಆ ಬ್ಯಾಂಕನ್ನು ಭಾಳಷ್ಟು ಎತ್ತಕ್ಕೆ ಕೊಂಡೊಯ್ಯಲಿಕ್ಕೆ ಯಾವ ರೀತಿ ಕೆಲಸ ಮಾಡಿದರು ಅಂತ ಹೇಳಿದ್ರೆ ನಾನು ಮರೀಲಿಕ್ಕಾಗಲ್ಲ ಜನಾರ್ದನ್ ಅವರನ್ನು. ಆ ರೀತಿಯ ಅಧಿಕಾರಿ ನಾನು ನೋಡಿದ್ದೇನೆ. ಇವತ್ತು ಅದೇ ರೀತಿ ನಮ್ಮ ಈ ಒಂದು ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ವೇಣುಗೋಪಾಲ್ ಅವರು, ಪರ್ವೇಜ್ ಅವರು, ಜಂಟಿ ನಿರ್ದೇಶಕರು, ಇವರೆಲ್ಲರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ತಾವೆಲ್ಲರೂ ಕೂಡ ಹಿರಿಯ ಅಧಿಕಾರಿಗಳಾಗಿ ನುರಿತ ತಜ್ಞರಾಗಿದ್ದೀರಿ. ಪ್ರೊಬೇಷನರಿಯಾಗಿ 10 ಜನರು ನೂತನವಾಗಿರ್ತಕ್ಕಂಥವರು ಕೂಡ ಇಲ್ಲಿ ಬಂದು ಭಾಗವಹಿಸಿರ್ತಕ್ಕಂಥ ನಿಜವಾಗ್ಲೂ ಕೂಡ ನಿಮಗೆ ಒಂದು ಒಳ್ಳೆಯ ಕಾರ್ಯಕ್ರಮ. ಹೊಸದಾಗಿ ಬಂದು ಹಿರಿಯವ್ರ ಜೊತೆ ಸೇರಿ ಅವ್ರ ಜೊತೆ ಕಲಿತು ಅವ್ರ ಸ್ನೇಹ ವಿಶ್ವಾಸ ಬೆಳೆಸಿ ಕೆಲಸ ಮಾಡಲಿಕ್ಕೆ, ಕೆಲಸ ಕಲೀಲಿಕ್ಕೂ ಕೂಡ ನಿಮ್ಗೆ ಒಳ್ಳೆಯ ಕಾರ್ಯಾಗಾರ ಇದು ಅಂತೇಳಿ ನಾನಾದರೂ ಕೂಡ ಅವ್ರಿಗೂ ಕೂಡ ಈ ಸಂದರ್ಭ ತಿಳಿಸ್ಲಿಕ್ಕೆ ಬಯಸ್ತೇನೆ. ನನಗಂತೂ ಭಾರಿ ಸಂತೋಷ ಆಗಿದೆ. ನಮ್ಮ ಅವಧಿಯಲ್ಲಿ ಆಡಿಟ್ ಇಲಾಖೆಯವ್ರಿಗೆ ಟ್ರೈನಿಂಗನ್ನು ಹಲವಾರು ಬಾರಿ ಮಾಡಿದ್ದೀವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಅದೇ ಇಲಾಖೆ CA ಆದಮೇಲೆ CAಗಳಾದರೂ ಇದಂತ ಆದರೂ ಕೂಡ ಮಾಡಲೇಬೇಕು ಅಂತೇಳಿ ನಮ್ಮ ಪ್ರಯತ್ನ ಭಾಳ ಇತ್ತು. ರಾಜಣ್ಣವ್ರಿಗೊಂದು 2-3 ಸಾರಿ ಹೇಳಿದಾಗ ನಿಜ ರೀ, ಆಡಿಟ್ರ್ಗಳಿಗೆ ಫಸ್ಟ್ ಮಾಡಬೇಕು ಅಂತ ಅವರು ಕೂಡ 1-2 ಬಾರಿ ಮಾಡಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಂತ್ರಿಗಳು ಕೂಡ ಮಾಡಿದರು. ನೀವೆಲ್ಲ ಇಲ್ಲಿಗೆ ಆಗಮಿಸಿದ್ದೀರಿ. ನಿಮಗೇನು ಟ್ರೈನಿಂಗು ಅಗತ್ಯ ಇಲ್ಲ, ಏಕೆಂದರೆ ನೀವೆಲ್ಲರೂ ಭಾಳ ದಿವಸದಿಂದ ನುರಿತ ತಜ್ಞರಾಗೋಗಿದ್ದೀರಿ. ಆದರೂ ಕೂಡ ಇವತ್ತಿನ ವಿದ್ಯಮಾನಗಳಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾವಣೆಗಳು, ಕಾನೂನುಗಳು ಬದಲಾವಣೆ ಆಗ್ತಾಯಿದೆ, ಡಿಜಿಟಲೈಸೇಷನ್ ಬರ್ತಾಯಿದೆ, ಆನ್ಲೈನ್ ಬರ್ತಾಯಿದೆ, ಇನ್ನೊಂದು ಪ್ರತಿಯೊಂದು ಕೂಡ ಭಾಳಷ್ಟು ವೇಗವಾಗಿ ಈ ಕಾಲಮಾನ ಬೆಳೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನಾವು ಪೂರ್ಣ ಕಲ್ತಿದ್ದೇವೆ ಅಂತ ನಾವು ಯಾರೂ ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಸರಿ, ಈ ದೇಶದ ಯಾವುದೇ ಒಬ್ಬ ವ್ಯಕ್ತಿ ಸಂಪೂರ್ಣ ಎಲ್ಲವನ್ನು ಕೂಡ ಕಲ್ತಿದ್ದೇನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಸಾಯೋವರೆಗೂ ಕೂಡ ಕಲಿತಕ್ಕಂಥದ್ದೇ ಇರುತ್ತೆ. ಅದಕ್ಕೆ ನಾವು ಯಾವಾಗಲೂ ಕೂಡ ಕಲಿತಕ್ಕಂಥ ಪ್ರಯತ್ನವನ್ನು ಪ್ರತಿಯೊಂದನ್ನು ಕೂಡ ಕಲೀಲಿಕ್ಕೆ ಭಾಳಂಥ ವಿಶಾಲವಾದಂಥ ಅವಕಾಶಗಳಿದ್ದಾವೆ. ನಾವು ಯಾವಾಗ ಕಲಿತಕ್ಕಂಥದ್ದು, ಓದ್ತಕ್ಕಂಥದ್ದು ಮಾಡಿದಷ್ಟು ಕೂಡ ನಾವು ಗಟ್ಟಿ ಆಗ್ತೇವೆ, ಪ್ರತಿಭಾವಂತರಾಗ್ತೇವೆ. ಇವತ್ತು ನಿಮಗೆ ಆಡಿಟರ್ ಬಗ್ಗೆ ನಾನು ಸೆಕ್ರೆಟ್ರಿ ಆಗಿದ್ದೆ 1970ರಲ್ಲಿ. ಆವಾಗ 69ರಲ್ಲಿ ಬ್ಯಾಂಕ್ಗಳು ರಾಷ್ಟ್ರೀಕರಣ ಮಾಡಿದ್ರು ಇಂದಿರಾ ಗಾಂಧಿಯವರು. ಒಬ್ಬರು ಗುರುಮಲ್ಲಪ್ಪ ಅಂತ ಆಡಿಟ್ರು, ನಾನು ಸೆಕ್ರೆಟ್ರಿ. ನನಗೇನು ಪ್ರಾರಂಭದಲ್ಲಿ ಈ ಕ್ಯಾಶ್ ಬುಕ್ಕು ಬರೆಯೋದು ಗೊತ್ತಿಲ್ಲ, ಅಕೌಂಟ್ಸ್ ಬರೆಯೋದು ಗೊತ್ತಿಲ್ಲ, ಜನರಲ್ ಲೆಡ್ಜರ್ ಬರೆಯೋದು ಗೊತ್ತಿಲ್ಲ. ಒಬ್ಬರು ಸೀನಿಯರ್ ಇದ್ದರು, ದೇವೀರಪ್ಪ ಅಂತ ಸೆಕ್ರೆಟ್ರಿ. ಅವ್ರ ಹತ್ರ ಚೆನ್ನಾಗಿ ಒಳ್ಳೆ ಹ್ಯಾಂಡ್ ರೈಟಿಂಗು, ಚೆನ್ನಾಗಿ ಅಕೌಂಟ್ಸ್ ಬರೀತಿದ್ದ ಪುಣ್ಯಾತ್ಮ. ಕಲಿಸ್ಕೊಟ್ಟು ಭಾಳ ಸ್ನೇಹ, ಕಲಿಸ್ಕೊಡು ಅಂದರೆ ಕಲಿಸ್ತೇ ಹೋದ ನನಗೆ. ನಮ್ಮ ಪಕ್ಕದಲ್ಲೇ ಆ ರೀತಿ ನಾನು 72ನೇ ಇಸ್ವಿಗೆ ಏನು ಮಾಡ್ತಾರೆ, ಕೆನರಾ ಬ್ಯಾಂಕು ನಮ್ಮ ಸಾಮ್ಯೂಲ್ ಅಪ್ಪಾಜಿ ಅಂತ ಜಾಯಿಂಟ್ ರಿಜಿಸ್ಟ್ರಾರ್ ಇದ್ದರು. ಈ ಮೈಸೂರು ರೆವಿನ್ಯೂ ಡಿವಿಷನ್ ಲೆವೆಲಲ್ಲಿ ಸೆಕ್ರೆಟ್ರಿಗಳಿಗೆ ಒಂದು ಅವಾರ್ಡ್ ಇಡ್ತಾರೆ. ಯಾರು ಅಕೌಂಟ್ಸು ಮೇಂಟೈನ್ ಮಾಡ್ತಾರೆ, ಯಾರು ಕರೆಕ್ಟಾಗಿ ರಿಕವರಿ ಮಾಡಿದ್ದಾರೆ ಸಹಕಾರ ಸಂಘದಲ್ಲಿ ಅಂತೇಳಿ ಪ್ರಾರಂಭ ಮಾಡ್ತಾರೆ. ಆಗ ನನಗೆ ಫಸ್ಟ್ ಪ್ರೈಸ್ ಬರುತ್ತೆ, 250 ರೂಪಾಯಿ. ಅವತ್ತೆಲ್ಲ MCom BComನವರೇ ಸೆಕ್ರೆಟ್ರಿಗಳು. ಅವರೆಲ್ಲರೂ ಕೂಡ ಯಾರೂ ಕೂಡ SSLC ಅವ್ರು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡ್ತಿರಲಿಲ್ಲ, 100 ರೂಪಾಯಿ ಸ್ಯಾಲ್ರಿ ಇದ್ದದ್ದು. ಆದರೆ ಯಾಕಪ್ಪ ನನಗೆ ಕಲೀಲಿಕ್ಕೆ ಸಾಧ್ಯ ಆಯಿತು ಅಂದರೆ, ನಮ್ಮ ಕೆನರಾ ಬ್ಯಾಂಕ್ ಬಂದಿತ್ತು, ಅಲ್ಲಿ ಎಕ್ಸ್ಟೆನ್ಷನ್ ಆಫೀಸರ್ಗಳು ಬರ್ತಿದ್ರು, ಅಗ್ರಿಕಲ್ಚರ್ ಎಕ್ಸ್ಟೆನ್ಷನ್ AEOಗಳು ಅಂತೇಳಿ. ಅವರು ನಾನು ಭಾಳ ಪ್ರೀತಿ ನನ್ನ ಕಂಡ್ರೆ ಅವರು ಬಂದು ಯಾವಾಗಲೂ ಕೆಲಸ ಮಾಡ್ತಾರೆ ಅಂತೇಳಿ ನಾವು ವ್ಯವಸಾಯನೂ ಮಾಡ್ತಿದ್ದೆ, ಈ ಕಡೆ ಇಲ್ಲೂ ಬರ್ತಿದ್ದೆ ಸೊಸೈಟಿ ಕೆಲಸಕ್ಕೆ.
ಆವಾಗ ಅವರು ನೋಡಿ ಕಲಿತು ನನಗೆ ಈ ಸೆಕ್ರೆಟ್ರಿ ಕೆಲಸ ಕೊಡೋಕ್ಕಾಗಲ್ಲ, SLC ಪಾಸ್ ಮಾಡಿಲ್ಲ ಅಂದ್ಬಿಟ್ರು. ಸರಿ, ನಾನು ಇನ್ನೊಬ್ರು ಮರಿಯಪ್ಪ ಅಂತ ಬಂದರು. ಅವರು ಕೆಲಸ ಮಾಡ್ತಿರ್ಬೇಕಾದ್ರೆ ನಾನು ಜಮೀನು ಹೊಲಗೆಲ್ಲ ಉತ್ಬಿಟ್ಟು ಕೆಲಸ ಮಾಡ್ಬಿಟ್ಟು ಬಂದು ಅಲ್ಲಿ ಸೇರ್ಕೊಳ್ಳೋ ನಾನು ಸಾಯಂಕಾಲ. ಅಲ್ಲಿ ಚೆನ್ನಾಗಿ ಎಲ್ಲನೂ ಕೂಡ ನಾನು ಕಲಿತು ಅವ್ರು 10 ತಿಂಗಳು ಕೆಲಸ ಮಾಡಿದ್ರೆ ಅವ್ರದ್ದು ಬಾಗಿಲು ಹಾಕೊಂಡು ಹೊಟ್ಟೋಯ್ತಾರೆ. ದೂರುಗಳು ಬೇಕಾದಷ್ಟು ಬಂದು ಏನು ಮಾಡೋದು, ಎಲ್ಲ ಸೇರ್ಕೊಂಡು ಇಲ್ಲ GT ದೇವೇಗೌಡನೇ ಸೆಕ್ರೆಟ್ರಿ ಮಾಡಬೇಕು ಅಂತೇಳಿ ನಾನು ಕರ್ಕೊಂಡು ಹೋದರು. ಪ್ರಾರಂಭ ಮಾಡೋದು ನಾವೇ ಸೆಕ್ರೆಟ್ರಿ ಅಂತೇಳಿ. ಅಲ್ಲಿ RK ಕಾಳೇಗೌಡರು ಅಂತ ಯೂನಿಯನ್ನು ಸೆಕ್ರೆಟ್ರಿ, ಅವರು RP ರೇವಣ್ಣ ಅಂತ ಅಧ್ಯಕ್ಷರು, ಭಾಳ ಹಿಂದೆ ಸ್ಟಾಲ್ವರ್ಡ್ಸ್ ಅವರೆಲ್ಲ. ಅವ್ರ ಮನೆಗೆ ನಾನು ಕರ್ಕೊಂಡು ಹೋದ್ರು. ಒಬ್ಬರು ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟೊತ್ತು ನಾನು ಏನು ಮಾಡಿದ್ದೆ, 66ರಲ್ಲಿ ನಮ್ಮ ತಂದೆ ತೀರೋಗಿದ್ರು. ನಾನು ಆವಾಗಲ್ಲಿ ಪ್ಯಾಂಟ್ ಗಿಂಟೆಲ್ಲ ಕಟ್ ಮಾಡಿಬಿಟ್ಟು ಪ್ಯಾಂಟಿಂದ ಹಾಕಬಾರ್ದು ಅಂತೇಳಿ ಚಡ್ಡಿ ಮಾಡ್ಕೊಂಡು ವ್ಯವಸಾಯ ಮಾಡ್ಕೊಂಡು ನಾನಿದ್ದೆ. ನಮ್ಮ ಫ್ರೆಂಡು ಒಬ್ಬ ಇದ್ದ, ನಿಂಗನಾಯ್ಕ ಅಂತ, ಮಂಡ್ಯ ಪೇಪರ್ ಮಿಲ್ಗೆ ಹೋಯ್ತಿದ್ದ. ಅವನದೊಂದು ಟರ್ಲಿನ್ ಶರ್ಟು, ಒಂದು ಪ್ಯಾಂಟು ಅದು ಹಾಕ್ಕೊಂಡು ಅಲ್ಲಿ ಕರ್ಕೊಂಡು ಹೋದ್ರೆ ಅವ್ರ ಮನೆಗೆ ಹೋದೆ. ಅವರು ಎಲ್ಲ ಹೇಳಿದ್ರು, ಏನು ಮಾಡೋದು, SSLCನಾರು ಪಾಸಾಗಿದ್ದರೆ ನಾವು ಮಾಡ್ಬೋದಾಗಿತ್ತು, ಮಾಡೋಕ್ಕಾಗಲ್ವಲ್ಲ ನಮಗೆ ಅಂತೇಳಿ ಟೀ ಕೊಟ್ಟು ಕುಡಿಸ್ಬಿಟ್ಟು ಹೊರಡ್ತಾ ಇದ್ದೋ. ಆ ಸಮಯಕ್ಕೆ ಸರಿಯಾಗಿ ಒಂದು ಮಾತು ಕೇಳಿದ್ರು, ನಿಮ್ಮ ಬ್ಯಾಂಕವ್ರು ಏನಾದ್ರು ನಿಮಗೆ ರೆಕಮೆಂಡೇಷನ್ ಮಾಡಿ ಕೊಡ್ತಾರಾ ಅಂತ. ಕೊಡ್ತಾರೆ ಸರ್ ಅಂತ ಹೇಳಿದೆ ನಾನು. ರಾಮದಾಸ್ ಶೆಟ್ರು ಅಂತ ಇದ್ರು. ಆಮೇಲೆ ಅವರು ಕ್ಲೀನಾಗಿ ಬರೆದು ಇವ್ರಿಗೆ ಅರ್ಹತೆ ಇದೆ, ಕೊಡ್ಬೋದು, ನಾವು ರೆಕಮೆಂಡ್ ಮಾಡ್ತೀವಿ ಅಂತ ಫೈನಾನ್ಷಿಯಲ್ ಬ್ಯಾಂಕಿಂದ ಕೊಟ್ಟರು. ಆಗ ನನಗೆ ಟ್ರೈನಿಂಗ್ ಕೊಟ್ಟರು, ಕೋಆಪ್ರೇಟಿವ್ ಟ್ರೈನಿಂಗ್ ಮಾಡಿ. ಆಮೇಲೆ ಪರ್ಮನೆಂಟ್ ಸೆಕ್ರೆಟ್ರಿ ಆರ್ಡರ್ ಸಿಕ್ಕಿದ್ದು ನನಗೆ. ಗುರುಮಲ್ಲಪ್ಪ ಅಂತ ಆಡಿಟ್ರು, ಅವರು ಮನೆಯಿಂದ ಲಿಂಗಾಯ್ತರು. ಮನೆಯಿಂದನೇ ಟಿಫನ್ನಲ್ಲಿ ಎಲ್ಲ ಯಾವಾಗ ಬಂದ್ರೂ ಊಟ ತರಬೇಕು. ಸರ್ ಏನಾದ್ರು ಕುಡೀರಿ ಸರ್ ಅಂದರೆ ಏನು ಮುಟ್ಟಲ್ಲ, ಏನು ಮುಟ್ಟಲ್ಲ. ಅವರು ನೋಡಿ ಕ್ಯಾಶ್ ಬುಕ್ಕು, ಸ್ಟಾಕು, ಜನರಲ್ ಲೆಡ್ಜರು, ಲೋನ್ ಲೆಡ್ಜರು, ರೆಸಿಟ್ ಬುಕ್ಕು, ಜಮಾ ಖರ್ಚು ಎಲ್ಲ ಮಾಡಿ ರೆಡಿ ಮಾಡ್ಬೇಕಾದ್ರೆ 1 ವಾರ ಆಯ್ತಿತ್ತು. ಬರೋರು ಹೋಗೋರು ಮತ್ತು ಏನು ಮುಟ್ಟಂಗಿಲ್ಲ, ಅವರು ಏನು ಮುಟ್ಟಂಗಿಲ್ಲ. ಅಷ್ಟು ಆನೆಸ್ಟ್ ಪಾಪ ಅವ್ರು ಇರೋವರೆಗೂ ಹಂಗೆ ಇದ್ದರು. ಆ ರೀತಿ ಅವ್ರು ಆಡಿಟ್ ಮಾಡೋರು. ಮತ್ತು ನಿಮಗೆ ಗೊತ್ತಿದೆ, ಬ್ಯಾಂಕು ಟ್ಯಾಲಿ ಮಾಡಬೇಕಾದ್ರೆ ಡಿಪಾಸಿಟ್ ಆಗಲಿ ಫೈನಾನ್ಷಿಯಲ್ಲು ಇದನ್ನು ಮಾಡಬೇಕಾದ್ರೆ ಬ್ಯಾಂಕಿಗೆ ನಮ್ಮನ್ನು ಕರ್ಕೊಂಡೋಗಿ ಆ ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಲೆಡ್ಜರ್ ತಂದು ಆ ಲೆಡ್ಜರಲ್ಲಿ ನೋಡಿ ಅವರಿಂದ ಲೆಟರ್ ರೆಡಿ ಮಾಡಿ ಆ ದೃಢೀಕರಣ ಪತ್ರ ತಕ್ಕೊಂಡು ಆಡಿಟ್ ರಿಪೋರ್ಟ್ಗೆ ಅಟ್ಯಾಚ್ ಮಾಡ್ತಿದ್ರು. ಬ್ಯಾಂಕ್ ಕರ್ಕೊಂಡೋಗಿ ಆ ಸೊಸೈಟಿಯಿಂದ ಕರ್ಕೊಂಡೋಗಿ ಅಲ್ಲಿ ಬ್ಯಾಂಕಲ್ಲಿ ಟ್ಯಾಲಿ ಮಾಡಿ ಆ ದೃಢೀಕರಣ ಪತ್ರವನ್ನು ಆಡಿಟ್ ರಿಪೋರ್ಟು ಕೂಡ ಅಟ್ಯಾಚ್ ಮಾಡ್ತಿದ್ರು. ಎಷ್ಟು ಚೆನ್ನಾಗಿ ಬರೀತಿದ್ರು ಅಂದರೆ, ಏನೇ ಒಂದು ಸಣ್ಣ ಮಿಸ್ಟೇಕ್ ಆಗಿದ್ರು ಯಾರಿಂದ ಮಿಸ್ಟೇಕ್ ಆಗಿದೆ, ಆಡಳಿತ ಮಂಡಳಿ ಏನು ಮಾಡ್ತಾಯಿದೆ, ಕಾರ್ಯದರ್ಶಿ ಏನು ಮಾಡ್ತಾಯಿದ್ದಾರೆ, ಅಷ್ಟು ಚೆನ್ನಾಗಿ ಮಾಡ್ತಿದ್ರು. ಆಡಿಟ್ರಲ್ಲಿ ಆ ಥರದವರು ಇದ್ದರು. ಮತ್ತು ಸೆಕ್ರೆಟ್ರಿಗಳ ಹತ್ರ ನಾವು ನನ್ನ ಕೆಲವು ಕರ್ಕೊಂಡೋಗಿ ಹೋಟ್ಲಲ್ಲಿ ರೂಮ್ ಮಾಡಿ, ಹೋಟ್ಲಲ್ಲಿ ಇಂದ್ರಭವನಲ್ಲೂ ಆಡಿಟ್ ಮಾಡಿಸಿದ್ದೀನಿ. ಕೆಲವು ಆಡಿಟರ್ಸು ಆ ಸೆಕ್ರೆಟ್ರಿಗಳ ಜೊತೆ ಎಂಜಾಯ್ ಮಾಡ್ತಕ್ಕಂಥ ಆಡಿಟರ್ಸು ಕೂಡ ನೋಡಿದ್ದೀನಿ ನಾನಿಲ್ಲ ಅಂತ ಹೇಳಲ್ಲ, ಇವೆಲ್ಲನೂ ಕೂಡ ನೋಡಿದ್ದೀನಿ ಆಡಿಟರ್ಸು. ಅವ್ರಿಗೆ ಏನಾಗಿದೆ, ನಿಮಗೆ ಒಂದು ಕಡೆ ಸೆಕ್ರೆಟ್ರಿ ಚೆನ್ನಾಗಿರಬೇಕು, ಇನ್ನೊಂದು ಕಡೆ ಅಧ್ಯಕ್ಷ ಚೆನ್ನಾಗಿರಬೇಕು, ಜೊತೆಗೆ ನಿರ್ದೇಶಕರುಗಳು. ಯಾವಾಗ ಅಧ್ಯಕ್ಷರು ಸೆಕ್ರೆಟ್ರಿ ಚೆನ್ನಾಗ ಎಲ್ಲ ನಿರ್ದೇಶಕರಿಗೂ ಇದು ನಮ್ಮ ಸಹಕಾರ ಸಂಘ ಎಷ್ಟು ಮಟ್ಟಿಗೆ ಮಾಡ್ತಿದ್ರು ಅಂದರೆ, ಆಗ ನಾವು ಲೈಟ್ ಇರಲಿಲ್ಲ, ಕರೆಂಟ್ ಇರಲಿಲ್ಲ. ಡೈರೆಕ್ಟರ್ಗಳನ್ನ ಹೋಗಿ ಲ್ಯಾಟಿನ್ ಹಿಡ್ಕೊಂಡು ಕರ್ಕೊಬರ್ಬೇಕಾಗಿತ್ತು. ಅವ್ರು ಮೀಟಿಂಗ್ ಮಾಡುವಾಗ ಅವ್ರು ಏನು ಹೇಳ್ತಿದ್ರು ಅಂದರೆ, ಯಾರಿಗಾದ್ರೂ ಸಾಲ ಕೊಡ್ಬೇಕಾರೆ ಅವ್ನಿಗೆ ಅಷ್ಟೇ ಶಕ್ತಿ ಇರೋದು ₹100 ಕೊಡಬೇಕು, ಅವನಿಗೆ ಅಷ್ಟೇ ಶಕ್ತಿ ಇರೋದು ಕೆಪಾಸಿಟಿ ಅಂತ. ಇಲ್ಲ ಅವ್ನು ಚೆನ್ನಾಗಿ ಬೆಳಿತಾನೆ ₹500 ಕೊಡ್ಬೋದು ಅಂತ. ಬರೀ 12,100 ಫಸ್ಟ್ ರೆಕಾರ್ಡ್ ಮಾಡಿದ್ದು ನಾವು 71ನೇ ಇಸ್ವಿನಲ್ಲಿ. ಆಮೇಲೆ ಆ ಥರ ಮಾಡಿ ರಿಕವರಿಗೆ ಆ ಡೈರೆಕ್ಟರ್ಗಳು ಏನು ಮಾಡ್ತಿದ್ರು ಅಂದರೆ, ಸಾಲ ಕೊಡ್ತಿದ್ರಲ್ಲ ಅವನು ಮಾರಿದ್ನ, ರಾಗಿ ಮಾರ್ಕೆಟ್ಗೆ ಹಾಕಿದ್ನ, ಕಾಳು ಕಡ್ಡಿ ಮಾರಾಟ ಮಾಡಿದಾನ, ಮಾರಾಟ ಮಾಡಿ ಮನೆಗೆ ಬಂದೇಟಿಗೆ ಕಟ್ಬಿಡಪ್ಪ ಅಂತ ಹೇಳೋರು. ಅವ್ರು 100% ಆನೆಸ್ಟಾಗಿ ಕಟ್ಟೋರು. ನಮ್ಮ ನಿರ್ದೇಶಕರು ಅಷ್ಟು ಚೆನ್ನಾಗಿ ಕಮಿಟ್ಮೆಂಟ್ ಇತ್ತು. ಯಾವ TA ಇಲ್ಲ, DA ಇಲ್ಲ, ನಮ್ಮ ಸಂಸ್ಥೆ ಬೆಳಿಬೇಕು ಅಂತಕ್ಕಂಥದ್ದು, ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಸೇವಾ ಮನೋಭಾವನೆ ಇತ್ತು. ನಿಮಗೆ ಗೊತ್ತಿದೆ, ಜವಾಹರ್ಲಾಲ್ ನೆಹರೂರವರು ಮೊದಲನೇ ಪ್ರಧಾನಮಂತ್ರಿಗಳವರು ಪಂಚವಾರ್ಷಿಕ ಯೋಜನೆಯಲ್ಲಿ ಸಹಕಾರ ಕ್ಷೇತ್ರಕ್ಕೆ ಅವರು ಯೋಜನೆಗಳನ್ನು ರೂಪಿಸಿ ಕೊಟ್ಟಂಥದ್ದು
ಇವತ್ತಿಗೂ ಕೂಡ ಉಳಿದಿದೆ. ಆಹಾರ ಉತ್ಪಾದನೆ ಇರ್ಬೋದು, ಗೊಬ್ಬರ ಉತ್ಪಾದನೆ ಇರ್ಬೋದು, ಕೈಗಾರಿಕೋದ್ಯಮ ಇರ್ಬೋದು, ಎಲ್ಲಕ್ಕೂ ಕೂಡ ಭಾಳ ಜನ ಹೇಳ್ತಾರೆ, ನಾವು ಯಾವುದೇ ಪಕ್ಷದವ್ರು ಇರಲಿ, ಈಗ ನರೇಂದ್ರ ಮೋದಿ ಅವ್ರನ್ನ ನಾವು ಯಾರು ಸರಿ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತಿನ ಪ್ರಧಾನಮಂತ್ರಿ ಪಕ್ಷ ಬೇರೆ ಇರ್ಬೋದು, ಆ ಟೈಮ್ ಏನೇನು ಮಾಡಿರ್ತಾರೆ ಅನ್ನೋದನ್ನು ನಾವ್ಯಾರು ಕೂಡ ಮರಿಬಾರ್ದು. ಈ ಸಹಕಾರ ಕ್ಷೇತ್ರಕ್ಕೆ ಅಷ್ಟು ಪಂಚವಾರ್ಷಿಕ ಯೋಜನೆಯಲ್ಲಿ ಶಕ್ತಿ ತುಂಬದೇ ಇದ್ದಿದ್ರೆ ಇವತ್ತು ಸಹಕಾರ ಕ್ಷೇತ್ರ ಇಷ್ಟು ಎತ್ತರಕ್ಕೆ ಉಳಿತಾ ಇರಲಿಲ್ಲ. ಎಲ್ಲನೂ ಕೂಡ ಅವಲಂಬಿಸಿದೆ. ಇವತ್ತು ಸಿದ್ದನಗೌಡ ಸಣ್ಣರಾಮನಗೌಡರು 1905ರಲ್ಲಿ ಒಂದು ಪತ್ತಿನ ಸಹಕಾರ ಸಂಘ ಪ್ರಾರಂಭ ಮಾಡಬೇಕಾದ್ರೆ ಒಂದು ರೈಲ್ವೆ ಸ್ಟೇಷನ್ ಮಾಡಿಕೊಡಿ ನನ್ನೂರಿಗೆ, ಬ್ರಿಟಿಷರಿಗೆ ನಾನು ಸಹಕಾರ ಸಂಘ ಮಾಡ್ತೀನಿ ಅಂಥೇಳಿ ಮಾಡಿದ್ರು. ಈ ರೀತಿ ನಮ್ಮ ಆಡಿಟ್ರು ಇವ್ರ ಸೇವೆ ಇಷ್ಟರ ಮಟ್ಟಿಗಿದ್ರೆ ನಮಗೆ ಗೊತ್ತಿರುತ್ತೆ. ಭಾಳ ಜನಕ್ಕೆ ಏನಾದರೂ ಒಂದು ಇವತ್ತು ಈ ಬಡವ್ರಿಗೆ ಏನಾದರೂ ಸೌಲಭ್ಯಗಳು ಸಿಗಬೇಕಾದ್ರೆ ನಮಗೆ BPL ಕಾರ್ಡ್ ತಗೋಬಾ ಅಂತಾರೆ, ಒಂದು ಆಧಾರ್ ಕಾರ್ಡ್ ತಗೋಬಾ ಅಂತಾರೆ. ನಮ್ಮ ಸಹಕಾರ ಸಂಘಕ್ಕೆ ಏನು ಆಧಾರ? ಆಡಿಟ್ ರಿಪೋರ್ಟೇ ಆಧಾರ. ನಿಮ್ಮ ಆಡಿಟ್ ರಿಪೋರ್ಟೇ ಒಂದು ಆಸ್ತಿನೂ ಕೂಡ ನೀವು ಮೆನ್ಷನ್ ಮಾಡಿರ್ತೀರಿ, ವ್ಯವಹಾರನೂ ಕೂಡ ಮೆನ್ಷನ್ ಮಾಡ್ತೀರಿ. ಪ್ರತಿಯೊಂದಕ್ಕೂ ಕೂಡ ಅದು ಕನ್ನಡಿ ಆಧಾರ, ಆಸ್ತಿ ನಿಮ್ಮ ಆಡಿಟ್ ರಿಪೋರ್ಟೇ. ಇದು ನೀವು ಎಂಥ ಒಂದು ರಕ್ಷಣೆ ಮಾಡ್ತೀರಿ ಆ ಸಹಕಾರ ಸಂಘವನ್ನು, ಅದರಿಂದ ಎಷ್ಟು ಜನ ಆರ್ಥಿಕವಾಗಿ ಉನ್ನತ ಮಟ್ಟಕ್ಕೆ ಏರ್ತಾ ಇದ್ದಾರೆ, ಸ್ವಂತ ಕಾಲ ಮೇಲೆ ನಿಲ್ತಾ ಇದ್ದಾರೆ, ಅಭಿವೃದ್ಧಿಗೆಲ್ಲ ನೀವು ಕಾರಣ ಅನ್ನೋದನ್ನೇ ಮರ್ತಿದ್ದೀರಿ. ನೀವು ಆಡಿಟ್ರು ನೀವು ಸೇವೆ ಮಾಡ್ತಾಯಿದ್ದೀರಿ, ಪ್ರಾಮಾಣಿಕ ಮಾಡ್ತಾಯಿದ್ದೀರಿ. ನಾವು ಮಾಡ್ತಾ ಇರೋ ಸೇವೆ ಅದು ಯಾರಿಗೆ ತಲುಪ್ತಾ ಇದೆ ಅಂತಕ್ಕಂಥದ್ದೇ ನಾವು ಅರ್ಥ ಮಾಡ್ಕೊಂಡಿರಲ್ಲ. ಅಂಥ ಒಂದು ಪುಣ್ಯದ ಕೆಲಸ ಇದು, ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ. ಎಂತೆಂಥ ಈಗ ನೋಡಿ, ನಿಮ್ಮ ಸಹಕಾರ ಸಂಘದಿಂದ ರೈತನಿಗೂ ಸಾಲ ಕೊಟ್ಟು ಉಳಿಸ್ತಕ್ಕಂಥ ಕೆಲಸ ಮಾಡ್ತೀರಿ. ಹೈನುಗಾರಿಕೆಯಲ್ಲಿ ಮಕ್ಕಳು ಇರ್ಬೋದು, ಆರೋಗ್ಯಕ್ಕಿರ್ಬೋದು, ಪ್ರತಿಯೊಂದು ಕೂಡ ಹಾಲಿನ ಸಹಕಾರ ಸಂಘಗಳನ್ನು ಆಡಿಟ್ ಮಾಡಿ ಅದು ಚೆನ್ನಾಗಿ ಉಳ್ಕೋತು ಅಂತ ಹೇಳಿದ್ರೆ ಅದು ಅಷ್ಟು ಜನಕ್ಕೆ ಹೈನುಗಾರಿಕೆಯಲ್ಲಿ ಹೆಣ್ಮಕ್ಳಿಗೆ, ಅವ್ರ ಮಕ್ಕಳು ವಿದ್ಯಾಭ್ಯಾಸಕ್ಕೆ, ಅವ್ರ ಆರೋಗ್ಯಕ್ಕೆ, ವ್ಯವಸಾಯದ ಖರ್ಚಿಗೆ ಹಾಲಿನ ಉತ್ಪಾದನೆಯಿಂದ ಅವ್ರು ಮಾಡ್ತಿದ್ದಾರೆ ಬಡವರು. ಅದೆಲ್ಲ ನೀವು ಕಾರಣ. ನಿಮ್ಮ ಆಡಿಟ್ಟು ಒಂದು ವ್ಯತ್ಯಾಸ ಆಗಿ ಹೋಯಿತು ಅಂತೇಳಿದ್ರೆ ಸಹಕಾರ ಸಂಘ ಮುಗೀತು. ಆ ರೀತಿ ಸೇವೆಯನ್ನು ಸಲ್ಲಿಸ್ತಾ ಇರ್ತಕ್ಕಂಥ ನಿಮ್ಮಗಳ ಸೇವೆ ಭಾಳ ಪವಿತ್ರವಾದಂಥದ್ದು. ನನಗೆ ಯಾವತ್ತೇ ಆಗಲಿ, ಯಾವುದೇ ಕೇಳಲಿ, ಈಗೇನು ಆಡಿಟ್ ಆಗಿಲ್ವಾ, ಏನು ಆಗಲ್ಲ ಅಂತಕ್ಕಂಥ ಕಾನೂನು ಬರ್ತಾಯಿದೆ. ಪ್ರತಿ ವರ್ಷವೂ ಜನರಲ್ ಬಾಡಿಲಿ ಆಡಿಟ್ ಆಗಬೇಕು, ಪ್ರತಿ ವರ್ಷ ಆಡಿಟ್ ರಿಪೋರ್ಟ್ ಇರಬೇಕು ಅನ್ನೋದು. ದುರಂತ ಏನು ಮಾಡ್ತೀರಿ? ಈ ಸಹಕಾರ ಸಂಘ ಎಲ್ಲ ಎಲುಬುಗಳನ್ನು ಏನು ಅವಲಂಬಿಸಿದೆಯೋ, ಏನು ಬೆಳೀತಾ ಇದೆಯೋ, ದುರಂತ ಹೆಂಗೆ ಅಂತ ಹೇಳಿದ್ರೆ ಒಂದೊಂದು ಎಲುಬನ್ನ ಕಟ್ ಮಾಡ್ತಾ ಹೋಗ್ಬಿಟ್ಟು ಅಲ್ಲಿ ಪಡಿತರ ಪದಾರ್ಥ ಇರ್ಬೋದು, ನಿಮ್ಮ ಗೊಬ್ಬರ ಇರ್ಬೋದು, ಬಿತ್ತನೆ ಬೀಜ ಇರ್ಬೋದು, TAPCMSಗಳು ಹೆಂಗಿರ್ತಿದ್ದೋ ನೀವೇ ನೋಡಿದ್ದೀರಿ. ಆ PLD ಬ್ಯಾಂಕ್ ಹೆಂಗಿದ್ದೋ, ರೈತ ಸಾಲ ಕೊಡ್ತಿದ್ದೋ, ನಬಾರ್ಡಿಂದ ವಿಶ್ವನಾಥ್ ಅವರೆಲ್ಲ ಯಾವ ರೀತಿ ತಂದು ಮಾಡ್ತಿದ್ರು ಅವನು ನೀವು ನೋಡಿದ್ದೀರಿ. ಫ್ಯಾಕ್ಸ್ಗಳು ಎಷ್ಟು ಮಟ್ಟಿಗೆ ನೆರವಾಗ್ತಾಯಿದ್ದೋ ನೋಡ್ತಾಯಿದ್ದೀರಿ. ಜನತಾ ಬಜಾರ್ಗಳು ಗ್ರಾಹಕರಿಗೆ ಯಾವ ರೀತಿ ಎಲ್ಲ ಜನತಾ ಬಜಾರ್ಗೆ ಹೋಗೋರು, ಗುಣಮಟ್ಟ, ಕಡಿಮೆ ದರ ನೀವು ನೋಡ್ತಿದ್ದೀರಿ. ಆದರೆ 91ರಲ್ಲಿ ನರಸಿಂಹರಾಯರು ಪ್ರಧಾನಮಂತ್ರಿಗಳಾದಾಗ ಉದಾರೀಕರಣ, ಜಾಗತೀಕರಣ ಬಂದಂಥ ಸಂದರ್ಭದಲ್ಲಿ ನಮ್ಮ ಸಹಕಾರ ಕ್ಷೇತ್ರ ಇನ್ನು ಉಳಿಯೋದಿಲ್ಲ, ಪ್ರವಾಹ ಬಂತು, ಕೊಚ್ಕೊಂಡೇ ಹೊಟ್ಟೋಯ್ತದೆ ಅನ್ನೋಂಗಿತ್ತು. ಅವರಿಂದ ಹೋಗಲಿಲ್ಲ, ಗಟ್ಟಿಯಾಗಿ ಉಳಿತು. ಅದು ಏನಾಗ್ತಾಯಿದೆ, ನಮ್ಮಿಂದನೇ ಒಂದೊಂದು ಕಸಿತಾ ಹೋದರು. ಪಡಿತರ ಪದಾರ್ಥಗಳನ್ನ ನಿರುದ್ಯೋಗಿ ವಿದ್ಯಾವಂತರು ಕೊಡಬೇಕು ಅಂತ ತೀರ್ಮಾನ ಕೈಗೊಂಡ್ರು. ಅಂಥ ನಿರುದ್ಯೋಗಿ ವಿದ್ಯಾವಂತರಿಗೆ ನಮ್ಮ ಸಹಕಾರ ಸಂಘ 2 ಜನಕ್ಕೆ 3 ಜನಕ್ಕೆ ಇಲ್ಲೇ ಉದ್ಯೋಗ ಕೊಡ್ತಾಯಿತ್ತು. ಅದನ್ನ ಇಲ್ಲೇ ಉಳಿಸ್ಬೇಕಾಗಿತ್ತು, ಮಾರ್ಕೆಟ್ ಮಾಡಬೇಕಾಯಿತು. ನಾನು ಆವಾಗಲೇ ಬಟ್ಟೆಯಿಂದ ಮಫತ್ಲಾಲ್ ಹೋಗಿ ಬಟ್ಟೆ ತರ್ತಾಯಿದ್ದೆ. ಓಪನ್ ಸಂತೆಪೇಟೆಯಲ್ಲಿ ಎಲ್ಲ ದಿನಸಿ ಪದಾರ್ಥ ತಂದು ಮಾರ್ತಾಯಿದ್ದೆ. ನಾವು ಸೊಸೈಟಿನಲ್ಲಿ ಎಲ್ಲ ರೀತಿ ಪದಾರ್ಥಗಳನ್ನ ಮಾಡಬೇಕು ಅಂತೇಳಿ ಆ ರೀತಿ ಹಗಲು ರಾತ್ರಿ ಮಾಡ್ತಕ್ಕಂಥ ಕೆಲಸ ಸೊಸೈಟಿಲಿ ಮಾಡ್ತಿದ್ದೆ. ಯಾಕೆ ಅಂತೇಳಿದ್ರೆ ರೈತರು ಇಲ್ಲಿ ಬರ್ತಿದ್ರು, ಗ್ರಾಹಕರು ಇಲ್ಲಿ ಬರ್ತಿದ್ರು, ನಮ್ಮ ಸಹಕಾರ ಸಂಘ ಚೆನ್ನಾಗಿರಬೇಕು ಅಂತಕ್ಕಂಥ ಒಂದು ಭಾವನೆ ಮೆಂಬರ್ಗಳದೇ ಒಂದು ಹತೋಟಿ ಇರ್ತಾಯಿತ್ತು. ಆದರೆ ಇವತ್ತೇನಾಗ್ತಾಯಿದೆ, ಸ್ವಾಯತ್ತತೆಯೇ ಇಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಸರ್ಕಾರದ ಹಸ್ತಕ್ಷೇಪ, ಸರ್ಕಾರ ಏನಾಗಿದೆ ಈಗ, ಸರ್ಕಾರದ್ದು ಸಹಕಾರ ಸಂಘ ಅನ್ನೋ ರೀತಿ ಬಂದ್ಬಿಟ್ಟಿದೆ ಭಾವನೆ. ಹಿಂದೆ ಹಂಗಿರಲಿಲ್ಲ, ಸರ್ಕಾರದ್ದೆಲ್ಲ ಇದು ಸ್ವಾಯತ್ತತೆ ಉಳ್ಳಂಥ ಸಹಕಾರಿಗಳು, ಸಹಕಾರ ಸಂಘ ಏನಿದ್ರು ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಇರ್ತಿತ್ತೆ ಹೊರತು ಸರ್ಕಾರದಿಂದ ಏನಾದರೂ ಬೆಂಬಲ ಕೊಡ್ತಕ್ಕಂಥದ್ದು ಅದನ್ನು ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ
ಸರ್ಕಾರದ ಬೆಂಬಲ ಬೇಕು. ಅದಕ್ಕೆ ಮಾತ್ರ ಸರ್ಕಾರ ಬೇಕಿರ್ತಿತ್ತು ಹೊರತು ಅದು ಏನಾಗ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ ಇದೇ ಸರ್ಕಾರದ ಹತೋಟಿ ಚುನಾವಣೆಗಳು ನಡೆಸ್ತಕ್ಕಂಥದ್ದು ಇರ್ಬೋದು, ಬೇರೆ ಬೇರೆ ಇರ್ಬೋದು. ಸಹಕಾರ ಕ್ಷೇತ್ರಕ್ಕೆ ಹಿಂದೆ ಇದ್ದಂಥ ಪೂರಕವಾದಂಥ ಸ್ವಾತಂತ್ರ್ಯದ ಆಡಳಿತ ಇಲ್ಲ. ಬರ್ತಾ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ. ಯಾರೇ ಇರಲಿ ಪರಿಸ್ಥಿತಿ ಆ ರೀತಿ ನಿರ್ಮಾಣ ಆಗ್ತಿದೆ. ಯಾರೇ ಮಂತ್ರಿಗಳಾದರೂ ಅಷ್ಟೇ, ಸರ್ಕಾರಗಳು ಹಂಗೆ ಮಾಡ್ತಾಯಿದ್ದಾವೆ. ಸಿದ್ದರಾಮಯ್ಯನವ್ರಿಗೆ ಅವ್ರಿಗೆ ಸಹಕಾರ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲ, ಎಲ್ಲ ನಾನೇ ನೋಡ್ತಿದ್ದು 2006ವರೆಗೂ. ನಾನು ಎಲ್ಲ DC ಬ್ಯಾಂಕ್ ಇರ್ಬೋದು, ಡೈರಿ ಇರ್ಬೋದು, ಇನ್ನೊಂದಿರ್ಬೋದು, ನಾನು ಮಾಡಿದ್ರೆ ಅವ್ರು ಚಕಾರ ಎತ್ತಾ ಇರಲಿಲ್ಲ. ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಅವ್ರಿಗೇನು ಹೇಳ್ತಾರೆ ನೋಡಿ ಸರ್, ಎಲ್ಲ ಅವರೇ ಅನ್ನೋದು ಅಲ್ವಾ? ನಿಜ ಅವರೇ. ಈಗ ರಾಜೇಂದ್ರ ಕುಮಾರ್ ಮಂಗಳೂರಲ್ಲಿ ಇದ್ದಾರೆ ಅಧ್ಯಕ್ಷರಾಗಿ, ಎಷ್ಟು ಎತ್ತರಕ್ಕೆ ಬೆಳೆಸಿದ್ದಾರೆ. ಲಕ್ಷಾಂತರ ಜನಕ್ಕೆ ಯಾವ ರೀತಿ ಸಹಾಯ ಆಗ್ತದೆ. ಆ ರಾಜೇಂದ್ರ ಕುಮಾರ್ ತೆಗಿಯೋ ಅಂದರೆ ಡಿಪಾಸಿಟ್ 6,000 ಕೋಟಿ ಇದೆ ಅಂದರೆ ಯಾರು ನೋಡಿ ಡಿಪಾಸಿಟ್ ಮಾಡ್ತಾರೆ? ಆ ವ್ಯಕ್ತಿ ನೋಡ್ತಾರೆ, ಅಧಿಕಾರಿ ನೋಡ್ತಾರೆ, ಅವ್ರ ನಂಬಿಕೆ ವಿಶ್ವಾಸ ಇದೆ, ಅವ್ರ ಮೇಲೆ ಬಂದು ಡಿಪಾಸಿಟ್ ಇಡ್ತಾರೆ. ಈಗ ಎಷ್ಟೋ ಕಡೆ ಡಿಪಾಸಿಟ್ ಅವಳಿ ನೋಡ್ತಾ ಇದ್ದೀರಲ್ಲ. ಆಡಿಟ್ರು ನಮ್ಮ ಇಲ್ಲೇ ಇದೇನು ರೆಕಾರ್ಡ್ ಮಾಡಬೇಡ ಕಣೆಯ, ನಮ್ಮ ಇದು ಯಾವುದು ಈ ಕ್ರೆಡಿಟ್ ಫೆಡರೇಷನ್ ಇದೆ ಮಹಾಮಂಡಲ, ಅಲ್ಲಿ ಚಂದ್ರಶೇಖರ್ ಅಂತ ಅಧ್ಯಕ್ಷ ಆಗಿದ್ದರು. ಆಫ್ ಮಾಡೋದೆಲ್ಲ ಇರ್ಬೋದು. ಎಲ್ಲ ಅನುಭವ ಇರೋದ್ರಿಂದ ಈ ಆಡಿಟನ್ನು ಸಹಕಾರ ಇಲಾಖೆನೇ ನೋಡಬೇಕು. 3 ವರ್ಷಕ್ಕೊಂದು ಸಾರಿ ಯಾರು ಮಾಡಲಿ. ಏನು ಮಾಡಿಬಿಟ್ಟವ್ರೆ, ಸಂಪೂರ್ಣ ತೆಗಿಲಿಕ್ಕೆ ಎಲ್ಲ CA ಕೊಟ್ಬಿಟ್ಟಿದ್ದಾರೆ. ಕೊಟ್ಟಿರೋದನ್ನ ಒಂದೇ ಸಾರಿ ತೆಗೆದ್ರೆ ಸರಿಯಾಗಲ್ಲ ಅಂಥೇಳಿ ಅಟ್ಲೀಸ್ಟ್ ಅವ್ರು 2 ವರ್ಷ ಮಾಡಿದ್ರೆ 3 ವರ್ಷಕ್ಕೊಂದು ಸಾರಿ ನಮ್ಮ ಇಲಾಖೆ ಕಡ್ಡಾಯವಾಗಿ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ತಗೊಂಡು ಮಾಡ್ತಕ್ಕಂಥ ಪ್ರಯತ್ನವನ್ನು ಅವ್ರು ಮಾಡಿದ್ದಾರೆ. ನಾವೆಲ್ಲರೂ ಕೂಡ ಅವ್ರಿಗೆ ಮಾಡಲೇಬೇಕು ಅಂತೇಳಿ. ಯಾಕೆಂದರೆ ನಿಮ್ಮ ಮೇಲೆ, ನಮ್ಮ ಅಧಿಕಾರಿಗಳ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ಅದರಿಂದನೇ ನಿಮ್ಮಿಂದನೇ ಮಾಡಿಸ್ಬೇಕು ಅಂತಕ್ಕಂಥ ನಂಬಿಕೆ ಸಹಕಾರಿ ವಲಯದಲ್ಲಿದೆ. ಸಹಕಾರಿ ವಲಯದಲ್ಲಿ ಇದಿದೆ. ಇದನ್ನೆಲ್ಲ ಆಲೋಚನೆ ಮಾಡಿ ಯಾವತ್ತೂ ಕೂಡ ನೋಡಿ, ನಾವು ಪ್ರತಿಯೊಬ್ಬರು ಕೂಡ ಸಹಕಾರ ಕ್ಷೇತ್ರದಲ್ಲಿ ಭಾಳ ಹೇಳ್ತೀನಿ ನಾನು, ಮಂತ್ರಿ ಆಗಲಿ, ಶಾಸಕ ಆಗಲಿ, ಅಧಿಕಾರಿ ಆಗಲಿ, ನಾವೆಲ್ಲರೂ ಸಹಕಾರಿಗಳಾಗೇ ಕೆಲಸ ಮಾಡಬೇಕು ಮನೋಭಾವನೆ. ಮಲ್ಲೂರವರು ಹೇಳಿದರು, ನಾವೆಷ್ಟೇ ಡೈರೆಕ್ಟರ್ ಇರಲಿ, ಏನೇ ಇರಲಿ, ನಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತೇಳಿ. ಆ ಒಂದು ಮನೋಭಾವನೆ. ಆಮೇಲೆ ನೀವು ಎಷ್ಟು ಜನಕ್ಕೆ ನೆರವಾಗ್ತಾ ಇದ್ದೀರಿ ಅನ್ನೋದು ನಿಮಗೇ ಗೊತ್ತಿಲ್ಲ. ನೋಡಿ, ಒಂದು ಬೆಮ್ಮೆಲ್ಲೇ ಎಷ್ಟು ಸಾಲ ಕೊಡ್ಬೋದು ನಿಗಮಗಳಲ್ಲಿಂದ 2 ಕೊಡ್ತಿರೋದು. ಎಷ್ಟು ನಿಗಮ ಅವೇ ಅವ್ರ ಜನಾಂಗಕ್ಕೆ ಒಂದು ಹಸು ಕೊಡೋದು, ಒಂದು ಕುರಿ ಕೊಡೋದು, ಒಂದು ಕಾರ್ ಕೊಡೋದು, ಬೋರ್ ಕೊಡ್ಸೋದು, 2 ಕೊಡ್ತಾರೆ ರೀ. ಆದರೆ ಒಂದು ಸಹಕಾರ ಸಂಘ ಎಷ್ಟು ಜನಕ್ಕೆ ನೆರವಾಗ್ತದೆ ನೀವು ಯೋಚನೆ ಮಾಡಿ. ಎಷ್ಟೊಂದು ಜನಕ್ಕೆ ಒಂದು ಸಹಕಾರ ಸಂಘ ಎಷ್ಟು ಜನಕ್ಕೆ ನೆರವಾಗ್ತದೆ ಆರ್ಥಿಕವಾಗಿ. ಎಲ್ಲ ರೀತಿ ಸಾಲ ಕೊಡುತ್ತೆ. ಮಕ್ಕಳು ಚೆನ್ನಾಗಿ ಬೆಳೆದಿರೋ ಅರ್ಬನ್ ಬ್ಯಾಂಕ್ಗಳಲ್ಲಂತೂ ನಮ್ಮ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಫಾರಿನ್ಗೆ ಹೋದರೂ ಕೂಡ ಕಡಿಮೆ ಬಡ್ಡಿನಲ್ಲಿ ಸಾಲ ಕೊಡ್ತಕ್ಕಂಥದ್ದು, ಅವಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥದ್ದು ಎಲ್ಲ ಕೆಲಸನೂ ಕೂಡ ನಮ್ಮ ಸಹಕಾರ ಇಲ್ಲ. ನೋಡಿ, ಕೊರೋನಾ ಬಂತು, ನಮ್ಮ ಸೋಮಶೇಖರ್ ಇದ್ರೆ ನಮ್ಮ ಮಂತ್ರಿಯಾಗ 53 ಕೋಟಿ ಫಸ್ಟ್ ಕೊಟ್ಟಿದ್ದಷ್ಟೇ ಅಲ್ಲ, ಎಲ್ಲ ಸಹಕಾರ ಸಂಘಗಳಿಂದಲೂ ಕೂಡ ಲೋಕಲ್ಲಾಗಿ ಅವ್ರಿಗೆ ಏನು ನೆರವಾಗಬೇಕು, ನಾವು ನಮ್ಮ ಸಹಕಾರ ಮಹಾಮಂಡಲದೇನೂ ಕೂಡ 2 ಕೋಟಿ ಕೊಟ್ಟಿದ್ದೀವಿ. ನಮ್ಮ ಸಹಕಾರ ಮಹಾಮಂಡಲದಲ್ಲಿ ಏನಾಗ್ತದೆ, ಟ್ರೈನಿಂಗಿಗೆ ಆಸಕ್ತಿ ಕಡಿಮೆ ಆಗ್ತಾಯಿದೆ. ಯಾಕೆಂದರೆ ಅಪಾಯಿಂಟ್ಮೆಂಟ್ ಇಲ್ಲ, ಮೆರಿಟ್ ಇಲ್ಲ ಅಂಥೇಳಿ ದೂರದರ್ಶನ ನಡೀತಾ ಇದೆ, ದೂರಶಿಕ್ಷಣ. ಅದಕ್ಕೆ ರಾಜಣ್ಣವ್ರ ಜೊತೆ ನಾವೆಲ್ಲರೂ ಮಾತಾಡಿ ಒಂದು ಮೆರಿಟ್ ಅಂತಕ್ಕಂಥದ್ದು ಮಾಡಬೇಕು, ಕಡ್ಡಾಯವಾಗಿ ಸಹಕಾರಿ ಆಗಬೇಕು ಅಂತಕ್ಕಂಥ ಹೇಳಿದ್ದೀವಿ. ಜಿಲ್ಲೆಯಲ್ಲಿ ಭಾಳ ಸರ್ವ ಪ್ರಯತ್ನ ಮಾಡ್ತೀವಿ. ಎಲ್ಲ ಪೂರ್ಣ ಅಂಕಿಅಂಶದ ಮಾಹಿತಿ ಜಿಲ್ಲಾ ಸಹಕಾರಿ ಯೂನಿಯನ್ಲಿರಬೇಕು. ಹಿಂದೆ ಆ ಜಿಲ್ಲಾ ಸಹಕಾರಿ ಯೂನಿಯನ್ಗೆ ನಿಮ್ಮವರು ಡೈರೆಕ್ಟ್ ಇದ್ದಾರೆ, ನಿಮ್ಮ ಡೆಪ್ಟಿ ರಿಜಿಸ್ಟ್ರಾರು ಕೂಡ ಡೈರೆಕ್ಟ್ ಇರ್ತಾರೆ. ಅಲ್ಲಿ ಎಲ್ಲ ಮಾಹಿತಿನೂ ಕೂಡ ಅಲ್ಲಿ ಬಂದು ತಿಳ್ಕೊಳ್ತಾಯಿದ್ರು ನಮ್ಮ ಜನರು. ಯೂನಿಯನ್ಗಳಲ್ಲಿ ಮಾತೃ ಸಂಸ್ಥೆ ಜಿಲ್ಲೆಗೆ ಜಿಲ್ಲಾ ಸಹಕಾರಿ ಯೂನಿಯನ್ಗಳು, ರಾಜ್ಯದಲ್ಲಿ ಸಹಕಾರ ಮಹಾಮಂಡಲ ಮಾತೃ ಸಂಸ್ಥೆ. ಈ ಸಂಸ್ಥೆಗಳಿಗೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಭಾಳ ಪ್ರಯತ್ನ ಮಾಡಿದೆ. ನಮ್ಮ ಮಾಡಿಟ್ಟು ಟ್ರೈನಿಂಗಲ್ಲೆಲ್ಲ ಹೇಳಿದ್ದೀವಿ, ನೋಡಪ್ಪ ನಿಮಗೂ ಒಂದು ಕಾಪಿ ಕೊಡ್ತಾರೆ, DD ಆಫೀಸ್ಗೆ ಹೋಗಿ ತಗೊಳ್ಳಿ ಎಲ್ಲನೂ ಅಂತ ನಮ್ಮ CEO ಹೇಳ್ತೀನಿ. ಅವು ಕೂಡ ಕರೆಕ್ಟಾಗಿ ಮಾಡಲ್ಲ, ಭಾಳ ಪ್ರಯತ್ನ ಮಾಡ್ತಾಯಿದ್ದೀವಿ. ಅದಕ್ಕೆ ನಾನು ನಿಮ್ಮಲ್ಲಿ ಮನವಿ ಮಾಡೋದೇನು ಅಂತ ಹೇಳಿದ್ರೆ, ನಮ್ಮ ಫೀಸ್ ಕಟ್ಟಬೇಕು. ಅದಕ್ಕೆ ಒಂದು ರಿಪೋರ್ಟ್ಗೆ ಫೀಸ್ ಕಟ್ಟೇ ಕಟ್ತೀವಿ. ನೀವು ಮಾಡುವಾಗ ಒಂದು ಆಡಿಟ್ ರಿಪೋರ್ಟನ್ನು ಜಿಲ್ಲಾ ಮಟ್ಟದವರು, ಆ ಜಿಲ್ಲಾ ಸಂಸ್ಥೆಗಳಿಗೆ DC ಬ್ಯಾಂಕು, ಡೈರಿ,
ಆ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಹಕಾರ ಸಂಘಗಳನ್ನು ಆ ಜಿಲ್ಲಾ ಯೂನಿಯನ್ಗಳು ಕೊಟ್ಟು ರಾಜ್ಯ ಮಟ್ಟದ ಸಂಸ್ಥೆಗಳು ಬರ್ತಕ್ಕಂಥದ್ದನ್ನು ನಮ್ಮ ಸಹಕಾರ ಮಹಾಮಂಡಲಕ್ಕೆ ಒಂದು ಕಾಪಿ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಜೊತೆಗೆ ಈಗ ನೋಡ್ತಾ ಇದ್ದೀರಿ, ಲಾಭ ಜಾಸ್ತಿ ಆದರೆ ಎಜುಕೇಷನ್ ಫಂಡ್ ಕೊಡಬೇಕು ಅಂತೇಳಿ ಆ ಲಾಭನ ಬೇರೆ ರೀತಿ ಹಂಚಿಕೆನೂ ಕೂಡ ಮಾಡ್ಕೊಂಬಿಡ್ತಾ ಇದ್ದಾರೆ, ತೆಗಿತಾ ಇದ್ದಾರೆ. ಅದನ್ನು ಕೂಡ ಮಾಡ್ತಿದ್ದಾರೆ. ಈ ಸಾಲ ಮನ್ನಾ ಆಯಿತು, ಒಂದಷ್ಟು ಲಾಭ ಬಂದು ಎಜುಕೇಷನ್ ಫಂಡ್ ಬಂತು. ಎಜುಕೇಷನ್ ಫಂಡು ಸರಿಯಾಗಿ ಮಾಡದೆ ಹೋದರೆ ನಾವು ತರಬೇತಿನೇ ಕೊಡೋಕ್ಕಾಗಲ್ಲ. ನಮ್ಮಲ್ಲಿ ಏನು ಬರೀ ವಿದ್ಯಾರ್ಥಿಗಳಿಗೆ ಅಷ್ಟೇ ಅಲ್ಲ, ನಮ್ಮ ಸಹಕಾರ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಸಹಕಾರಿ ಸದಸ್ಯರಿಗೂ ಕೂಡ ತರಬೇತಿ ಕೊಡ್ತಕ್ಕಂಥ, ಮುಕ್ತವಾಗಿ ಕೊಡ್ತಕ್ಕಂಥ ಅವಕಾಶ ಇರ್ತಕ್ಕಂಥದ್ದು ನಮ್ಮ ಸಹಕಾರ ಮಹಾಮಂಡಲಕ್ಕೆ. ಆ ಕೆಲಸವನ್ನು ನಾವು ನಿರಂತರವಾಗಿ ಮಾಡ್ತಾ ಇರ್ತಕ್ಕಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಆದರೆ ನಿಮ್ಮ ಬೆಂಬಲ ಬೇಕು. ಇದು ಶಿಕ್ಷಣಕ್ಕೆ, ನಮ್ಮದು ಶಿಕ್ಷಣ, ತರಬೇತಿ, ಪ್ರಚಾರ, ಮೂರೇ ಅಂಶ ನಮ್ಮಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ನಿಮ್ಮ ಸಹಾಯ ಬೇಕು, ನಿಮ್ಮ ಬೆಂಬಲ ಬೇಕು. ನೀವು ಪ್ರತಿಯೊಬ್ಬರು ಕೂಡ ಮನಸ್ಸು ಮಾಡಿ ಇದನ್ನು ಆಡಿಟ್ ರಿಪೋರ್ಟನ್ನು ನಮ್ಮ ಜಿಲ್ಲಾ ಸಹಕಾರ ಯೂನಿಯನ್ಗೆ ಒಂದು ಕಾಪಿ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಕೈ ಮುಗಿದು ಪ್ರಾರ್ಥನೆ ಮಾಡ್ತೀನಿ. ನಾನು ಸಲಹೆ ಬಂತು, ಪ್ರಾರಂಭ ಮಾಡ್ದು. ನಮ್ಮ ಮಹಾಮಂಡಲದವ್ರಿಗಿರಲಿಲ್ಲ, ಅವ್ರಿಗೊಂದು ಪ್ರಾರಂಭ ಮಾಡಿದ್ದೀವಿ. ಖಂಡಿತ ಮುಂದಿನ ಬಾರಿಗೆ ನಿಮ್ಮದು ಪ್ರಾರಂಭ ಮಾಡ್ತೀವಿ. ಒಬ್ಬರಿಗೆ ಆಡಿಟ್ ಇಲಾಖೆಗೆ ಒಬ್ಬರಿಗೆ ಕೊಡಬೇಕು ಅನ್ನೋದನ್ನು ಕೂಡ ಮಾಡ್ತೀವಿ. ಎಲ್ಲ ನಿಮ್ಮ ಲೆಕ್ಕಪತ್ರ ನೀವು ಎಲ್ಲ ಮಾಡಬೇಕು ಅಂತ ಹೇಳಿದ್ರೆ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ, ಯೋಗ ತಪ್ಪದೆ ಮಾಡಿ. ಎಲ್ಲರೂ ಎಷ್ಟೇ ಇರಲಿ, ಎಷ್ಟೇ ಕೆಲಸ ಇರಲಿ, ಒಂದು 30 ನಿಮಿಷ ಪ್ರಾಣಾಯಾಮ ಇವನ್ನೆಲ್ಲ ಮಾಡಿ, ಅವೆಲ್ಲ ಚೆನ್ನಾಗಿದ್ರೆ ಬಾಕಿ ಎಲ್ಲ ಕೆಲಸ ಕಾರ್ಯ ದಿನಚರಿ ಚೆನ್ನಾಗಿ ನಡೀತವೆ. ಆ ರೀತಿ ದಯವಿಟ್ಟು ಎಲ್ಲರೂ ಮಾಡಿ. ನಾಳೆ ಎಲ್ಲ ಬಂದಿದ್ದಾರೆ, ಕೇಳಬೇಕು. ಇಲ್ಲ ಜಿ ನೋಡಿ, ನೀವು ಚೆನ್ನಾಗಿದ್ದರೆ ಮಾಡ್ಬೋದು. ನಿಮ್ಮ ಮನಸ್ಸೇ ಸುಸ್ತಾಗಿದ್ದರೆ ಎದುರುಗಡೆ ಬಂದವ್ರನ್ನೂ ಮಾತಾಡ್ಸೋಕ್ಕಾಗಲ್ಲ. ಆದ್ದರಿಂದ ಈ ನಿಜವಾಗ್ಲೂ ಇವತ್ತಿದ್ರಲ್ಲಿ ವಾಕಿಂಗು, ಯೋಗ, ಧ್ಯಾನ ಭಾಳ ಪ್ರಮುಖ. ಮನುಷ್ಯರು ನೋಡ್ರಿ, ನಿಮ್ಗೆ ಹೇಳ್ತೀನಿ, ಈ 10 ವರ್ಷಕ್ಕೆ ಈಗಿದ್ದೀವಲ್ಲ ನಾವು, ಈಗ ನಾವು ಯಾರೂ ಚೆನ್ನಾಗಿಲ್ಲ, ಯಾಕೆಂದರೆ ಸರಿ ಇಲ್ಲ ಅಂತ. ಬಟ್ ಆದರೆ ಎನ್ಕಳಿ ನೀವು ಈಗ ಚೆನ್ನಾಗಿದ್ದೀವಿ. ಇನ್ನು 10 ವರ್ಷಕ್ಕೆ ಯಾವ ಲೆವೆಲ್ಗೆ ಹೋಗುತ್ತೋ, ಯಾರ್ಯಾರು ಏನೇನು ಆಗ್ಬಿಡ್ತಾರೋ, ಆಸ್ತಿನೇ ಇಲ್ಲದೆ, ನೌಕರಿನೇ ಇಲ್ಲದೆ ಎಂತೆಂಥ ಪರಿಸ್ಥಿತಿ ಉದ್ಭವ ಆಯ್ತದೆ. ನೀವು ನೋಡಿ ಮುಂದೆ ಇನ್ನು 10 ವರ್ಷದಲ್ಲಿ ನಿಜವಾಗ್ಲೂ ಭಯಂಕರ. ನೆನೆಸ್ಕೊಂಬಿಟ್ರೆ ಭಯ ಆಗ್ತದೆ ಸರ್. ನಿಜವಾಗ್ಲೂ ಸರ್, ಉದ್ಯೋಗಗಳಿಲ್ಲ ಅಲ್ಲ ಸರ್. ನಿಮಗೆ ನೋಡಿ, ಈಗ ನೀವೆಲ್ಲ ಹಳ್ಳಿಯಿಂದ ಭಾಳ ಜನ ಇರ್ತೀರಿ. ಈಗ ಅವ್ರಿಗೆ ನಾನು ಭಾಳದಷ್ಟು ಹೇಳಿದೆ, ಅಲ್ಲ ಕಣ ಮರೆಯ, ನಾನು ಇರೋನೊಬ್ಬ ಮಗನ ತಗೊಂಡು ತಿರುಪತಿಲಿ ಮದುವೆ ಮಾಡಿದೆ, ನನ್ನ ಮಗಳನ್ನ ತಿರುಪತಿಲಿ ಮದುವೆ ಮಾಡಿದೆ, ನನ್ನ ತಮ್ಮನಿಗೆ ಒಬ್ಬನೇ ಮಗ ಅವನ ಧರ್ಮಸ್ಥಳ ಮಾಡು ಅಂತ ಹೇಳಿದ್ದೀನಿ. ಸಾಮೂಹಿಕವಾಗಿ ಮಾಡ್ತಾಯಿದ್ದೆ. ಹುಡ್ದಬ್ಬದಲ್ಲಿ ಗಂಡು ಹೆಣ್ಣು ಕರ್ಕೊಬಂದು ಸಿಗಲ್ಲ ಅಂತಾರೆ ಈಗ ಬಡವರು ಮದುವೆ ಮಾಡೋಕ್ಕೆ. ಏನು ಮಾಡ್ತಾರೆ, ಜಮೀನು 1 ಎಕರೆ ಇದೆ, ಹಿಂದೆ 5,000 10,000 ಇತ್ತು, ಈಗ 1 ಕೋಟಿ 2 ಕೋಟಿ 3 ಕೋಟಿ ಬಂದು. ಏನಂತಾನೆ ಗೊತ್ತಾ ಗುರಿ, ಒಬ್ಬಳು ಮಗಳವಳೆ, ಆ 1 ಎಕರೆ ಮಾರ್ತೀನಿ, ಮದುವೆ ಮಾಡ್ತೀನಿ. ಮಾರ್ಬಿಟ್ಟ, ಮದುವೆನೂ ಹೋಗೋಯ್ತು, ದುಡ್ಡು ಖರ್ಚು ಮಾಡಿಬಿಟ್ಟ. ಅವಕ್ಕೂ ಡಿಪಾಸಿಟ್ ಇಲ್ಲ, ಅಧಿಕಾರ ಹೆಸರು ಬರೆದಿದ್ರೆ ಅದಾರು ಉಳ್ಕೊಳ್ಳೋದು. ಇವ್ರ ಅಪ್ಪಂದೇನೋ ಇವನಿಗೂ ಇಲ್ಲ. ಇವನು ಎಷ್ಟು ವರ್ಷ ಬದುಕ್ಬೋದು? ಇಲ್ಲ ಇನ್ನೊಂದು ದರ್ಬಾರ್ ಏನೋ, ಆ 1 ಎಕರೆ ಮಾರು, ಅಚ್ಚುಕಟ್ಟ 3 ಮಾಡಿ ಕಟ್ಟು, ಒಂದು ಕಾರ್ ತಗೋ, ಲಕ್ಸುರಿಯಾಗಿ ಓಡಾಡು. ಮತ್ತು ಆದಾಯದ ಬಗ್ಗೆ, ಉಳಿತಾಯದ ಬಗ್ಗೆ ಯೋಚನೆ. ಅವನು ಎಷ್ಟು ವರ್ಷ ಅದಾದಮೇಲೆ ಮಾರಕ್ಕೆ ಹೋಯ್ತಾನೆ. ಅದನ್ನ ಮಾರಕ್ಕೆ ಹೋದ್ರೆ ಎಷ್ಟು ತಗೋತಾರೆ? ಬದುಕೇನಾಯ್ತದೆ? ಇಂಥವು ನಾವು ಕಣ್ಣಾರ ಕಾಣ್ತಿರೋದ್ರಿಂದ ಇವೆಲ್ಲ ಹೇಳಲೇಬೇಕಾಯ್ತದೆ. ನಾವು ಖರ್ಚು ಮಾಡೋದಕ್ಕೆ ನಮ್ಮ ಆದಾಯ ಎಷ್ಟಿದೆ ಅಂತ ನೋಡಿ ಖರ್ಚು ಮಾಡೋರು ಎಷ್ಟು ಜನ ಅವರೇ? ಹಿಂದಿನವರು ಅದಕ್ಕೇ ಎಲ್ಲ ಉಳಿತಾಯ ಮಾಡ್ಕೊಂಡು ಕಾಪಾಡ್ಕೊಂಡು ಬಂದವರು ಇಷ್ಟು ವರ್ಷ ಕಷ್ಟಪಟ್ಟು ದುಡಿಮೆ ಮಾಡು, ಕಾಯಕ ಮಾಡಿ ಉಳಿಸ್ಕೊಂಬಂದವ್ರು ನಮ್ಮನ್ನ. ಇವತ್ತೇನಾಗದೆ, ಕಾಯಕನೇ ಇಲ್ಲದೆ, ಆದಾಯನೂ ಇಲ್ಲದೆ, ಖರ್ಚು ಮಾಡೋದಕ್ಕಲ್ಲಿ ನಾವು ಸಾಗ್ತಿರುವಾಗ ಅದಕ್ಕೆ ನಾನು ಹೇಳಿದ್ರು, ಅದಕ್ಕೆ ಭಯಪಡಿಸ್ತಾ ಇದ್ದೀವಿ, ಅದಕ್ಕೆ ಭಯಪಡಿಸ್ತಾ ಇಲ್ಲ. ನಾವು ಯಾವ್ದು ಮಾಡಬೇಕಾದ್ರೂ ಖರ್ಚು ಮಾಡೋದಕ್ಕಿಂತ ಮುಂಚೆ ನಾವು ಎಷ್ಟೇ ಕಷ್ಟ ಬರಲಿ ಉಳಿತಾಯ ಮಾಡ್ಕೊಂಡು ಹಾಸಿಗೆ ಇದ್ದಷ್ಟು ಕಾಲು ನೀಡುವಂತಿದ್ರಲ್ಲ, ಅದನ್ನು ಜೀವನದಲ್ಲಿ ಅಳವಡಿಸ್ಕೋಬೇಕು ನಾವು.